ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಪುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿರಿಂಚ ಸೃಷ್ಟೈರಿತರಾಮವಧ್ಯೌ ವರಾದ್ವಿಧಾತುಃ ದಿತಿಜೌ ಹಿರಣ್ಯಕೌ ತಥಾ ಹಯಗ್ರೀವ ಉದಾರ ವಿಕ್ರಮಸ್ತ್ವಯಾ ಹತಾಃ ಬ್ರಹ್ಮಪುರಾತನೇನ. ಅವ್ರಿಗಿರ್ತ ವರ ಏನು? ಅವಧ್ಯತ್ವ. ಎಂಥ ಅವಧ್ಯತ್ವ ಅಂದರೆ ವಿರಿಂಚ ಸೃಷ್ಟೈಃ ನಿತರಾಮವಧ್ಯಂ. ವಿರಿಂಚ ಸೃಷ್ಟೈ, ಬ್ರಹ್ಮದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಯಾರಿಂದನೂ ಸಾಯ್ಕೊಂಡು. ಇದು ಅವ್ರು ಕೇಳಿದ ವರ. ಭೂತೇಭ್ಯ ತದ್ವಿಸೃಷ್ಟೇಭ್ಯ ಮೃತ್ಯುರ್ಮಾಭೂತ್ ಕಥಂಚನ. ಬ್ರಹ್ಮದೇವರೇ, ನೀವು ಸೃಷ್ಟಿ ಮಾಡಿದ ಯಾರಿಂದನೂ ಸಾಯಬಾರ್ದು ಅಂದರೆ ಬ್ರಹ್ಮದೇವರು ಕೊಲ್ಲೋದಿಲ್ಲ, ಉಳಿದವರಿಂದ ಸಾಯೋದಿಲ್ಲ. ಬ್ರಹ್ಮದೇವ್ರ ಮೇಲೆ ಯಾರೂ ಇಲ್ಲ ಅವನು ತಿಳ್ಕೊಂಡಿದ್ದು, ತಾವೇ ಇಲ್ಲ ಅಂತ ತಿಳ್ಕೊಂಡಿದ್ದು. ಆದರೂ ಅದನ್ನು ಪರಿಹಾರ ಮಾಡಲಿಕ್ಕೆ ಏನು ಮಾಡಿದ್ದೀನಿ? ಬ್ರಹ್ಮ ಪುರಾತನೇನ, ನೀನು ಅವತಾರ ಮಾಡಿ ಅವನ್ನೆಲ್ಲ ಸಂಹಾರವನ್ನು ಮಾಡಿದಿ. ಸಚಾಸುರಾನ್ ರುದ್ರವರಾದ ಅವಧ್ಯಾನ್ ಇಮಾನ್ ಸಮಸ್ತೈರಪಿ ದೇವದೇವ. ರುದ್ರವರದಿಂದ ಅವಧ್ಯರಾದವರನ್ನೆಲ್ಲ ಕೂಡ ನೀನು ದೇವದೇವ, ರುದ್ರದೇವರಿಗೂ ದೇವರಾದ ನೀನು ನಿಸ್ಸೀಮ ಶಕ್ತಿಯವ ನಿಹತ್ಯ ಸರ್ವಾನ್ ಹೃದಂಬುಜೇನೋ ನಿವಸಾಥ ಶಶ್ವತ್. ಈ ಹುಟ್ಟಿರ್ತಕ್ಕಂಥ ಹಸುರರು ಏನಿದ್ದಾರೆ ಅವರನ್ನೆಲ್ಲ ಕೂಡ ನೀನು ಸಂಹಾರ ಮಾಡಬೇಕು. ಮತ್ತು ವಿರಿಂಚ ಸೃಷ್ಟೈ ಅಂತಿದೆಯಲ್ಲ ಅಂದರೆ ನೀನು ಯಾರು? ನಿಸ್ಸೀಮ ಶಕ್ತಿಯವ, ನಿನ್ನ ಶಕ್ತಿಗೆ ಇತಿಮಿತಿಗಳೇ ಇಲ್ಲ. ಮಹಾಲಕ್ಷ್ಮಿಯ ಶಕ್ತಿಗೂ ಕೂಡ ಇತಿಮಿತಿಗಳಿಲ್ಲ, ಆದರೆ ಸ್ವಾತಂತ್ರ್ಯ ಇಲ್ಲ. ಆದರೆ ಪರಮಾತ್ಮನಿಗೇನಿದೆ? ಸ್ವಾತಂತ್ರ್ಯ ಇದ್ದು ನಿಸ್ಸೀಮ ಶಕ್ತಿಯಾಗಿರೋದ್ರಿಂದ ನಿಹತ್ಯ ಸರ್ವಾನ್, ಇವನ್ನೆಲ್ಲ ಸಂಹಾರ ಮಾಡಿಬಿಟ್ಟು ನಹ ಹೃದಯಂಬುಜೆ, ನಹ ಹೃದಂಬುಜೆ, ನಮ್ಮ ಹೃದಯ ಕಮಲದಲ್ಲಿ ಶಶ್ವತ್ ನಿವಾಸ, ಶಶ್ವತ್ ನಿವಾಸ, ಸದಾಕಾಲ ನೀನು ವಾಸ ಮಾಡು ಅಂತ ಪ್ರಾರ್ಥನೆಯನ್ನು ಮಾಡಿದ. ಇತ್ಯಾದರೋಕ್ತಃ ತ್ರಿದಶೈರಜೇಯಃ ಶಶಾರ್ಂಗ ಸನ್ಮಾಥ ಬೃಹೂದ್ವಹೋ ರಾಮೋ ನಿಹತ್ಯ ಅಸುರಪೂಗಮುಗ್ರಂ ಧರ್ದಾನನಾದಿಃ ವಿದಧೆ ಅಶ್ರುಜೈವ. ಆಗ ಪರಮಾತ್ಮ ಪರಶುರಾಮ ರೂಪವನ್ನು ಸ್ವೀಕಾರ ಮಾಡಿ ಶಾರ್ಂಗಧನುಸ್ಸು, ಅದರಿಂದ ಶಾರ್ಂಗಧನುಸ್ಸಿನಾದ ಪರಮಾತ್ಮ ಶ್ರೀಹರಿ ಭೃಗೂದ್ವಹ, ಭೃಗುಶ್ರೇಷ್ಠರಾಗಿ ಅವತಾರವನ್ನು ಮಾಡಿ ನಿಹತ್ಯ ಅಸುರಪೂಗಂ, ಅಸುರರ ಗುಂಪನ್ನೇ, ಉಗ್ರಂ ಅಸುರಪೂಗಂ, ಉಗ್ರವಾದಂಥ ಅಸುರಪೂಗವನ್ನು ನಿಹತ್ಯ, ಸಂಹಾರವನ್ನು ಮಾಡಿ ಪ್ರಧಾನ್ ಅನಾದಿಹಿ ವಿತದೆ ಅಶ್ರುಜೈವ. ಎಷ್ಟು ಜನ ಕೊಂದಿರ್ಬೋದು ಅನ್ನೋದಕ್ಕೆ ಅನಾದಿಯಾಗಿರ್ತಕ್ಕಂಥ ಪರಮಾತ್ಮ ಅಶ್ರುಜಾ ಏವ, ರಕ್ತದಿಂದನೇ ಪ್ರಧಾನ್ ಸರೋವರಗಳನ್ನು ಮಾಡಿದ. ಇದು ಪರಶುರಾಮ ರೂಪದಿಂದ ಮಾಡಿದಂಥ ಕೆಲಸ. ಅಂದರೆ ರಾಜರೆಲ್ಲ ದಾರಿ ತಪ್ಪಿದಾಗ ಅವರನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಯಾರು ರೂಪ ಬೇಕು? ಬ್ರಾಹ್ಮಣ ರೂಪವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿ ಕ್ಷತ್ರಿಯರು ನಡೆದಾಗ ಒಳ್ಳೆ ರಾಜ್ಯ ಕೊಡಲಿಕ್ಕೆ ಸಾಧ್ಯ ಇದೆ. ಜ್ಞಾನ ಇವರಲ್ಲಿದೆ, ಬಲ ಅವರಲ್ಲಿದೆ. ಜ್ಞಾನ ಬಲ ಎರಡೇ ಇದ್ದಾಗ ಮಾತ್ರ ಧರ್ಮ ರಕ್ಷಣೆ ಸಾಧ್ಯ. ಬಾಹೋರ್ಬಲಾತ್ ಜ್ಞಾನಬಲಾಚ್ಯ ಧರ್ಮ ರಕ್ಷ ಅಂತ ಹೇಳಿದ್ದ. ಇಷ್ಟು ಹೇಳಿ ತತಃ ಅನಂತರ ಏನಾಯಿತು? ಪುಲಸ್ತ್ಯಸ್ಯ ಕುಲೇ ಪ್ರಸೂತೌ ತಾವಾದಿ ದೈತ್ಯೌ ಜಗದೇಕ ಶತ್ರು ಪರೈರವಧ್ಯೌ ಪರಪುರತಃ ವರತಃ ಪುರಾ ಹರೇಃ ಸುರೈರಜೇಯೌ ಚ ವರಾದ್ವಿಧಾತುಃ. ತತಃ, ಈ ಪರಶುರಾಮ ರೂಪ ಆದಮೇಲೆ ರಾಮರೂಪ ಬರಬೇಕೀಗ. ಪರಶುರಾಮ, ರಾಮ, ಕೃಷ್ಣ. ತತಃ, ಆ ಬಳಿಕ ಪುಲಸ್ತ್ಯಸ್ಯ ಕುಲೇ ಪ್ರಸೂತೌ, ಅವ್ರು ಹುಟ್ಟಿದ್ದಲ್ಲಿ ಪುಲಸ್ತ್ಯಸ್ಯ ಕುಲೇ. ನೋಡಿ, ಪುಲಸ್ತ್ಯರು ಯಾರು? ಬ್ರಾಹ್ಮಣರು. ವಿಶ್ರವಸ್ಸು ಬ್ರಾಹ್ಮಣರು, ಅವ್ರ ಮನೆಯಲ್ಲಿ ಹುಟ್ಟಿದರು. ಪುಲಸ್ತ್ಯಸ್ಯ ಕುಲೇ ಪ್ರಸೂತೌ ತೌ ಆದಿದೈತ್ಯೌ ಈ ಜಗದೇಕ ಶತ್ರು. ಯಾರವರು? ಆದಿದೈತ್ಯರು ಅಂದರೆ ಹಿರಣ್ಯಕಶಿಪು, ಹಿರಣ್ಯಾಕ್ಷರು ಇಬ್ಬರೂ ಸಹ ಅಲ್ಲಿ ಹುಟ್ಟಿದರು. ಜಗದೇಕ ಶತ್ರು, ಅವರಿಗೆ ಶತ್ರು ಇವರಿಗೆ ಶತ್ರು ಅಲ್ಲ. ಯಾರಿಗೆ ಶತ್ರು? ಅವರು ಜಗತ್ತಿಗೆ ಶತ್ರುಗಳು. ಅವ್ರನ್ನ ಕಂಡ್ರೆ ಇವ್ರನ್ನ ಕಂಡ್ರೆ ಯಾರನ್ನ ಕಂಡ್ರೂ ಆಗೋದಿಲ್ಲ. ತಮ್ಮಲ್ಲೂ ಅವರಲ್ಲಿ ಹೊಂದಾಣಿಕೆ ಇರೋದಿಲ್ಲ. ಅಲ್ಲಿ ಕೊಂದ್ಕೊತಾರೆ, ತಮ್ಮನ್ನು ತಾವು ಕೊಂದ್ಕೊಂಡ್ಬಿಡ್ತಾರೆ. ಆದ್ದರಿಂದ ಜಗದೇಕ ಶತ್ರು. ಇನ್ನೊಂದು ಅರ್ಥ ಇದೆ, ಜಗತ್ತೇಕ ಶತ್ರು. ಸರಿಯಾಗಿ ತಿಳ್ಕೊಬೇಕಂದ್ರೆ ಜಗತ್ತೇಕ ಶತ್ರು. ಜಗತ್ತಂದರೆ ವಾಯುದೇವರು,
ಏಕ ನಾರಾಯಣ ಏಕೋನೈಕ ಸವಃ ಕಕ್ಕಿಂ. ಅವ್ರು ಹರಿವಾಯುಗಳ ಶತ್ರುಗಳು ಅಂತ. ಹರಿವಾಯುಗಳ ಶತ್ರುಗಳು ಅಂದರೂ ಒಂದೇ, ಜಗಚ್ಛತ್ರುಗಳು ಅಂದರೂ ಒಂದೇ. ಅಗೇನೆಸ್ಟ್ ಗೌರ್ಮೆಂಟ್ ಅಂದ್ರೆ ಏನರ್ಥ? ಮೋಸ್ಟ್ ಟೆರರಿಸ್ಟ್ ಅಂತ ಅರ್ಥ. ಒಂದು ಡಿಪಾರ್ಟ್ಮೆಂಟ್ಗೆ ಅಗೇನೆಸ್ಟ್ ಏನು ಮಾಡಬಹುದು? ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ ಎಂಟೈರ್ ಗೌರ್ಮೆಂಟ್ಗೆ ವಿರುದ್ಧವಾದ ಅಂದರೆ ಜನಕ್ಕೆ ಗೌರ್ಮೆಂಟ್ ಇರೋ ಪಬ್ಲಿಕ್ಕಿಗೋಸ್ಕರ ಪಬ್ಲಿಕ್ಕೇನೆ ನಾಶ ಮಾಡಿದಾಗಲೇ. ಅದಕ್ಕೆ ಜಗದೇಕ ಶತ್ರು ಪರೈರವಧ್ಯವು ವರತಃ ಪುರಾಹರೇಹೇ. ಬೇರೆ ಯಾರಿಂದನೂ ಸಹಾಯ ಆಗಿಲ್ಲ. ಪರೈಹಿ ಬೇರೆಯವರಿಂದ, ವರತಃ ಪುರಾ ಹಿಂದೆ ಕೊಟ್ಟಂಥ ವರದಿಂದಾಗಿ, ಅವಧ್ಯವು ಅವಧ್ಯರಾಗಿದ್ದಾರೆ. ಹಿಂದೆ ಕೊಟ್ಟ ವರ ಅಂದ್ರೇನು? ಜಯವಿಜಯರಾಗಿದ್ದಾಗಲೇ ವರ ಕೊಟ್ಟ. ಏನಂತ? ಮಯೈವ ವಧ್ಯವು ಭವತಂ ತ್ರಿಜನ್ಮಸ್ತು. 3 ಜನ್ಮ ಹುಟ್ಟಿ 3 ಜನ ನಾನೇ ಕೊಲ್ತೀರಿ ಅಂಥೇಳಿ, ತಾನೇ ಕೊಲ್ತೀರಿ ಅಂತ ಹೇಳಿದ ಮೇಲೆ ಬೇರೆ ಯಾರೂ ಕೊಲ್ಲಾಗಿಲ್ಲ ಇಲ್ಲ. ಅದು ವರ ಆಗೋಯ್ತು. ಆ ಮಾತೇ ವರ ಆಯಿತು. ಪರೈರವಧ್ಯವು ವರತಃ ಪುರಾ ಹರೇಹೇ ಸುರೈರಜೇಯವು. ಪರರಿಂದ ಅವಧ್ಯರು, ಸುರರಿಂದ ಅವಧ್ಯರು, ಪರಮಾತ್ಮ ಕೊಟ್ಟ ವರದಿಂದಾಗಿ ಅಜೇಯವು. ಅವಧ್ಯವು ಅಜೇಯವು. ಕೆದರಿಗೆ ಅಜೇಯತ್ವ ವರ ಇರುತ್ತೆ, ಕೆದರಿಗೆ ಅವಧ್ಯತ್ವ ವರ ಇರುತ್ತೆ. ಇವ್ರು ಎರಡೂ ಇತ್ತು ಇವರಿಗೆ. ಅಜೇಯವು ಅವಧ್ಯವು ಚ ವರಾದ್ವಿಧಾತು. ಬ್ರಹ್ಮದೇವ್ರ ವರ ಬೇರೆ ಸೇರಿಕೊಂಡು, ದೇವ್ರು ಕೊಟ್ಟ ವರ ಒಂದಿದೆ, ಅದು ಅವ್ರಿಗೆ ಗೊತ್ತಿಲ್ಲ. ಆದರೆ ಬ್ರಹ್ಮದೇವ್ರು ತಪಸ್ಕೊಂಡು ಮತ್ತೆ ವರ ತಗೊಂಡು ಈಗ ಡಬಲ್ ವರಗಳು ಬಂತು. ಯಾರು ಶತ್ರುಗಳಾಗಿದ್ದರೋ ಹರಿ ಬ್ರಹ್ಮ ಅಂದರೆ ವಾಯುದೇವರು, ಅವರಿಂದನೂ ವರ ಬಂತು. ಹೀಗಾಗಿ ಯಾರೂ ಕೊಲ್ಲದೆ ಇರತಕ್ಕಂಥ ಸ್ಥಿತಿ ಅವರು ಬಂದಾಗಾಯಿತು. ವರಾದ್ವಿಧಾತು ಪರೈರಜೇಯೌ ವರತಃ ಪುರಾಹರೇಹೇ ಸುರೈರಜೇಯೌ ಚ ವರಾದ್ವಿಧಾತು. ಇದು ಬರುತ್ತೆ ಸೆಲೆಬ್ರಿಟಿಗಳಿಗೆ ಸಂಬಂಧಪಟ್ಟ ಸೆಲೆಬ್ರಿಟಿಗಳಿರಲಿ, ಅದು ಸಂಬಂಧಪಟ್ಟವ್ರನ್ನ ಹಿಡಿಯೋದೇ ಭಾಳ ಕಷ್ಟ. ನಡೀತಾ ಇದೆ ಗಲಾಟೆಗಳು. ಇನ್ನು ಸೆಲೆಬ್ರಿಟಿ ಇವರೆಲ್ಲ ಯಾರಿವರು? ಬ್ರಹ್ಮದೇವರ ವರ, ರುದ್ರ ವರ ಇದ್ದ ಮೇಲೆ ಅವ್ರನ್ನ ಯಾರೂ ಮುಟ್ಟಾಗಿಲ್ಲ. ಆ ಸ್ಥಿತಿ ಬಂದೋಯ್ತು. ಜಗದೇಕ ಶತ್ರು ಪರೈರವಧ್ಯೌ ವರತಃ ಪುರಾಹರೇಹೇ ಸುರೈರಜೇಯೌ ಚ ವರಾದ್ವಿಧಾತು. ಸರ್ವೈರಜೇಯಃ ಸ ಚ ಕುಂಭಕರ್ಣಃ ಪುರಾತನೆ ಜನ್ಮನಿ ಧಾತುರೇವ ವರಾನ್ನರಾದೀನ್ ಋತ ಏವ ರಾವಣಃ ತದಾ ತನಾತ್ತೌ ಋಜಶಾನಪಾಧತಾಂ. ಅವ್ರು ಯಾರು ಅಂದರೆ ರಾವಣ. ತುಂಬ ಹೆಸರು ಹೇಳಿದ್ರು, ಇಷ್ಟೊಂದು ಹೆಸರು ಹೇಳಿದ್ದಿಲ್ಲ. ಪುಲಸ್ತ್ಯರ ವಂಶದಲ್ಲಿ ಹುಟ್ಟಿದ್ರು ಅಂತ ಅಷ್ಟೇ ಹೇಳಿದರು. ಹೆಸರು ಹೇಳುತ್ತಾರೆ. ರಾವಣ ಕುಂಭಕರ್ಣ ಸರ್ವೈರಜೇಯ ಸ ಚ ಕುಂಭಕರ್ಣ. ಎಲ್ಲರಿಂದ ಅಜೇಯನಾಗಿದ್ದ ಕುಂಭಕರ್ಣ. ಪುರಾತನೇ ಜನ್ಮನಿ ಧಾತುರೇವ ವರ. ಪುರಾತನೇ ಜನ್ಮನಿ ಧಾತುರೇವ ವರ. ಪರಮಾತ್ಮನೇ ಕೊಟ್ಟ ವರ ಒಂದು, ನಾನೇ ಕೊಲ್ತೇನೆ ಅಂತೇಳಿ. ಇನ್ನೊಂದು ರಾವಣ ಏನು ಮಾಡ್ದ? ಧಾತುರೇವ ವರಾನ್ನಾರ. ಒಂದು ಆ ವರ ಇದೆ, ಇನ್ನೊಂದು ಬ್ರಹ್ಮದೇವರು ತಪಸ್ ಮಾಡಿಬಿಟ್ಟು ವರ ತಗೊಂಡ. ವರಾತ್ ನರಾದೀನ್ ಋತೆಯೇವ ರಾವಣ. ನರ ವಾನರ ಅವ್ರನ್ನ ಬಿಟ್ಟು ಬೇರೆ ಯಾರಿಂದನೂ ಸಾಯ್ಕೊಡ್ದು ವರ ತಗೊಂಡು. ಮೊದಲಿದ್ದ ವರದ ಜೊತೆಗೆ ಈ ವರ ಸೇರಿಕೊಡ್ತು. ವರಾತ್ ನರಾದೀನ್ ಋತೆ, ಆದಿ ಶಬ್ದದಿಂದ ವಾನರ, ನರ ವಾನರರ ಹೊರತು ಬೇರೆ ಯಾರಿಂದನೂ ತಾನು ಸಾಯ್ಕೊಡ್ದು ಸೋಲ್ಕೊಡ್ದು ವರವನ್ನು ತಗೊಂಡ. ರಾವಣ ಕುಂಭಕರ್ಣನಿಗಿದ್ದು ಒಂದು ವರ, ದೇವರೇ ಕೊಟ್ಟ ವರ. ಇವನಿಗೆ ಡಬಲ್ ವರ ಆಯ್ತು ರಾವಣನಿಗೆ. ದೇವರು ಕೊಟ್ಟ ವರ, ತಾನು ಬ್ರಹ್ಮದೇವರಿಂದ ತಗೊಂಡ ವರ. ಅದರಿಂದಾಗಿ ತದಾತನಾತ್. ತದಾತನ ಅಂದರೆ ಆಗಿನದು, ಅದು ಪುರಾತನೇ ಜನ್ಮನಿ, ಅದು ತದಾನಿ ಆಗಿದ್ದು. ಎರಡು ಸೇರಿ ತ್ರಿದಶಾನಬಾಧತ. ತ್ರಿದಶರು ದೇವತೆಗಳನ್ನು ಬಾಧಿಸತೊಡಗಿದರು, ಪೀಡಿಸತೊಡಗಿದರು. ಸಾಮಾನ್ಯವಾಗಿ ನರರನ್ನು ಪೀಡಿಸೋದಲ್ಲ, ದೇವತೆಗಳನ್ನೇ ಪೀಡಿಸ್ತಾ ಇದ್ದಾರೆ. ಆ ಕಾಲದಲ್ಲಿ ಎಷ್ಟು ಮುಂದುವರೆದಿದ್ದು. ಇವರೆಲ್ಲ ಇವತ್ತಿನ ಸೈಂಟಿಸ್ಟ್ ಹೇಳೋದಕ್ಕಿಂತ ಜಾಸ್ತಿ ಮುಂದೆ ಹೋಗಿದ್ರು ಅವರು. ಬೇರೆ ಬೇರೆ ದೇವತೆಗಳು ಲೋಕವು ಚಂದ್ರಲೋಕಕ್ಕೆ ಹೋಗಿ ಬಂದು ಭಾರಿ ಇದು ಮಾಡ್ತಿದ್ದಾರೆ. ಎಲ್ಲ ದೇವರ ಲೋಕಕ್ಕೂ ಹೋಗ್ತಾ ಇದ್ರು. ಹಿರಣ್ಯಕಶಿಪು ಎಲ್ಲಿವರೆಗೆ ಹೋಗಿದ್ದ? ವೈಕುಂಠಕ್ಕೂ ಹೋಗಿಬಿಟ್ಟಿದ್ದವನು, ಅಮುಕ್ತ ಸ್ಥಾನಕ್ಕೆ ಹೋಗಿದ್ದ. ಅಷ್ಟರ ಮಟ್ಟಿಗೆ ಅವರಿಗೆ ಸಾಮರ್ಥ್ಯ ಇತ್ತು. ಆದರೆ ಏನು ಭಕ್ತಿ ಇಲ್ಲ ಅದರಿಂದ ಸರ್ವನಾಶ ಆಯಿತು. ಸೊ ಬೇರೆ ಫಿಸಿಕಲ್ ಒಂದು ಮೆಟೀರಿಯಲ್ ಡೆವಲಪ್ಮೆಂಟ್ ಎಷ್ಟೇ ಆಗಿದ್ದರೂ ಕೂಡ ಸ್ಪಿರಿಚುವಲ್ ಇಲ್ದವ್ರು ಏನಾಗುತ್ತದೋ ಅದು ಬೆಲೆ ಬರೋದೇ ಇಲ್ಲ. ಅದು ಎಲ್ಲ ಇದೆ, ಲೈಫ್ ಇಲ್ಲ ಅಂದರೆ ಹೇಗೋ ಹಾಗೆ. ಜೀವ ಇಲ್ಲ ಅಂದರೆ ಹಣ ಅಷ್ಟೇ. ಅವ್ರು ಎಷ್ಟು ಗಟ್ಟಿಮುಟ್ಟು ಜಟ್ಟಿ ಗಿಟ್ಟಿ ಸಾವಿರಾರು ಇದೆ, ಪಕ್ಕದಲ್ಲಿ ಆಯುಧಗಳಿದೆ, ಏನೇನೋ ಇದೆ, ಪ್ರಾಣನೇ ಇಲ್ಲ. ಅದು ಹೇಗೋ ಹಾಗಾಗೋದ್ರಿಂದ ಎಂದೂ ಸಹ ಏನು ಮಾಡಿಕೊಡೋದು, ದೇವರ ವಿರೋಧವನ್ನು ಕಟ್ಟಿಕೊಂಡ್ರೆ ಅವರು ತಾವು ಸುಖವಾಗಿರೋದಿಲ್ಲ, ಅಲ್ಲ ಉಳಿದವರು ಸುಖವಾಗಿರೋದಕ್ಕೆ ಬಿಡೋದಿಲ್ಲ. ಅವರು ತಾವು ಸುಖವಾಗಿರೋದಿಲ್ಲ, ಬೇರೆಯವರನ್ನು ಸುಖವಾಗಿರೋದಕ್ಕೆ ಬಿಡೋದಿಲ್ಲ. ತ್ರಿದಶಾನಬಾಧತ ತದಾಬ್ಜಂ ಶೂಲಿನಮೇವ ಜಾಗ್ರತೋ ನಿಧಾಯ ದೇವಾಃ ಪುರುಹೂತ ಪೂರ್ವಕಾಃ
ಪಯೋಂಬುಧೌ ಭೋಗಿಪಭೋಗಶಾಯಿನಂ ಸಮೇತ್ಯ ಯೋಗ್ಯಾಂ ಸ್ತುತಿಮಭ್ಯಯೋಜಯನ್ ತದಾ ಅಬ್ಜಜಂ ಶೂಲಿನಂ ಏವ ಚ ಅಗ್ರತಃ ನಿಧಾಯ ದೇವಾಃ ಪುರುಹೂತಪೂರ್ವಕಾಃ ತ್ವದಾಜ್ಞೆಯ ಏವ ಅಖಿಲಂ ಅಂಬುಜೋದ್ಭವಾಃ ವಿತೆ ಹಿಂದಿಂದು ಪಯೋಂಬುಧೌ ಭೋಗಿಪಭೋಗಶಾಯಿನಂ ಸಮೇತ್ಯ ಯೋಗ್ಯಾಂ ಸ್ತುತಿಂ ಅಭ್ಯಯೋಜಯನ್ ಆಗ ತದಾ ಆಗ ಅಬ್ಜಜಂ ಶೂಲಿನಂ ಏವ ಚ ಅಗ್ರತಃ ನಿಧಾಯ ದೇವಾಃ ದೇವತೆಗಳು ಯಾರವರು ಪುರುಹೂತ ಪೂರ್ವಕಾಹ ಪುರುಹೂತ ಅಂದರೆ ಯಾರು ಇಂದ್ರದೇವ ಮುಂದೆ ಮಾಡಿಕೊಂಡು ದೇವತೆಗಳೆಲ್ಲ ಪ್ರಧಾನ ಅವರೇನು ಮಾಡಿದರು ಶೂಲಿನಂ ಅಬ್ಜಜಂ ರುದ್ರದೇವರ ಹತ್ರ ಹೋದರು ಅವ್ರು ಬ್ರಹ್ಮದೇವರ ಹತ್ರ ಹೋದರು ಎಲ್ಲ ದೇವತೆಗಳ ಗುಂಪು ಹೋದಾಗಾಯ್ತು ಇಂದ್ರದೇವರ ಜೊತೆಗೆ ಎಲ್ಲ ದೇವತೆಗಳು ಅವರು ರುದ್ರದೇವರು ಶೂಲಿನಂ ಶೂಲ ತ್ರಿಶೂಲ ಹೇಳ್ಕೊಂಡವ್ರು ಅವರು ಅನಂತರ ಬ್ರಹ್ಮದೇವರು ಎಲ್ಲಿಗೆ ಹೊರಟ್ರವರೀಗ ದೇವಾಹ ಪುರುಹೂತ ಪೂರ್ವಕಾಹ ನಮ್ಮಲ್ಲೂ ಇದೆ ಸ್ಟೇಟ್ ಲೆವೆಲ್ ಆಗೋದಾದ್ರೆ ಇವರೇ ಮಾಡಿಬಿಡ್ತಾರೆ ಸೆಂಟ್ರಲ್ ಬೇಕಾದಾಗ ಏನು ಮಾಡ್ಬೇಕು ಅವರೀಗ ಅಲ್ಲಿ ಹೋಗ್ಬೇಕು ಯಾರ್ಯಾರ ಹೋಗೋಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟು ಇಲ್ಲ ಮುಖ್ಯಮಂತ್ರಿ ಅವರು ಬೇರೆಯವರಿಂದ ಹೋದರೆ ಕೆಲಸ ಆಗೋದಿಲ್ಲ ಅದು ಅವತ್ತಿನ ವ್ಯವಸ್ಥೆ ಇವತ್ತು ಫಾಲೋ ಮಾಡ್ತಿರೋದು ಪುರಾಣಗಳಲ್ಲಿ ಏನು ಬರುತ್ತೆ ಅದೇ ವ್ಯವಸ್ಥೆನೇ ಉಳ್ಕೊಂಡಿರೋದು ಇವತ್ತು ಮತ್ತು ಕೇಳ್ತಾರೆ ಗ್ರಾಂಟ್ ಅಪ್ಲೈ ಮಾಡಬೇಕು ಇವರು ಫಸ್ಟ್ ಈ ಪೊಲೀಸು ಕಂಪ್ಲೇಂಟ್ ಕೊಟ್ಟರೆ ಅವ್ರು ಆ್ಯಕ್ಷನ್ ತೊಗೋಬೇಕು ಕಂಪ್ಲೇಂಟ್ ಕೊಡೋದು ಆ್ಯಕ್ಷನ್ ತೊಗೊಳಾಗಿಲ್ಲ ಕಂಪ್ಲೇಂಟ್ ಕೊಡೋದು ಹಾಕೋ ಇದು ಕಂಪ್ಲೇಂಟ್ ಇದ್ದ ಹಾಗೆ ಯಾರಿಗೆ ಕೊಡಬೇಕೀಗ ಸಣ್ಣ ಪುಟ್ಟಾರಿ ಇವ್ರಿಗೆ ಕೊಡ್ಬೋದು ದೊಡ್ಡದಾದ್ರಿಂದಾಗಿಯೇ ಬ್ರಹ್ಮದೇವರ ಹತ್ರ ಹೊರಟು ಬ್ರಹ್ಮದೇವರ ಅವ್ರ ಹತ್ರ ಕರ್ಕೊಂಡು ಹೊರಟು ಇದೊಂದು ಪದ್ಧತಿ ಎಲ್ಲ ಕಾಲಕ್ಕೂ ಇದೆ ಈ ಸ್ತೋತ್ರ ಅಂದರೆ ಅಷ್ಟೇ ಅರ್ಥ ಏನೇನಲ್ಲ ಸ್ತೋತ್ರ ಅಂದರೆ ಏನೋ ಅಪ್ಲಿಕೇಶನ್ ಇದ್ದಾಗ ಅಷ್ಟೇ ಅದು ಯಾತಕ್ಕೆ ಫಾರ್ಮ್ಯಾಲಿಟಿ ಮಾಡಿದ್ರೆ ಹಾಗಿದ್ರೆ ಅಂತ ಕೇಳಿದರೆ ಒಂದು ಅಡ್ವಾಂಟೇಜ್ ತೊಗೊಳ್ಬಾರ್ದು ದೇವ್ರಿಗೆ ಗೊತ್ತೇ ತಾನೇ ಮಾಡಿಬಿಡ್ತಾರೆ ಆದರೆ ಇದು ಮಾಡಿದ್ರೆ ಏನಾಗುತ್ತೆ ಉಳಿದವರೆಲ್ಲ ಇನ್ನೂ ಪ್ಯಾಸಿವ್ ಆಗಿಬಿಡ್ತಾರೆ ಹಾಗಾಗದೆ ಒಂದು ಪಾರ್ಟ್ ತಗೋ ಅಪ್ಲೈ ಮಾಡಯ್ಯ ಫಸ್ಟು ಅಂತೇಳಿ ಇವ್ರು ಸೀಟ್ ಕೊಡಿ ಅಂತ ಕೇಳ್ತಿದ್ದಲ್ಲ ಅಪ್ಲಿಕೇಶನ್ನೇ ಹಾಕಿಲ್ಲ ಯಾಕೆ ಕೊಡಬೇಕು ಅವ್ರು ಇಂಟರ್ವ್ಯೂಗೂ ಹೋಗಲಿಲ್ಲ ಅವ್ರು ಏನು ನಾನೇನು ಮಾಡಿ ಹೋಗ್ದಿರಿ ಅಂತ ಕೇಳ್ತಾರಲ್ಲ ಹಾಕಿ ಕೆಲವು ಅದಿಲ್ಲದೆ ಹೋದ್ರೆ ಏನಾಗುತ್ತೆ ಒಂದು ಗ್ರೌಂಡೇ ಇಲ್ದಾಗ ಆಗುತ್ತೆ ಆದಷ್ಟಿಂದ ನಾವೆಲ್ಲ ಸ್ತೋತ್ರಾದಿಗಳನ್ನು ಹೇಳೋದೆಲ್ಲ ಏನದು ತಮ್ಮ ಸಮಸ್ಯೆಗಳನ್ನು ದೇವರ ಮುಂದೆ ಒಪ್ಪಿಸೋದು ಅಂತ ಅರ್ಥ ನಿಮಿತ್ತ ಆಗಬೇಕು ನಿಮಿತ್ತ ಇಲ್ಲದ್ರೆ ಆಗೋದೇ ತದಾಬ್ಜಜಂ ಶೂಲಿನಮೇವ ಜಾಗ್ರತ ಇವರು ಫಸ್ಟ್ ರ್ಯಾಂಕ್ ಅವನು ಅಪ್ಲೈ ಮಾಡಲಿಲ್ಲ ಮನೆ ಕೂತ್ಕೊಬಿಟ್ಟ ಆರಾಮ ರ್ಯಾಂಕ್ ಬಂದು ಸನ್ಮಾನ ಮಾಡಿಸ್ಕೊಂಡು ಕೂತ್ಕೊಬಿಟ್ಟ ಎಲ್ಲೂ ಹೋಗಿ ಯಾರು ಬಲ್ವೆ ಅವ್ರು ಸಿಗಲೇ ಇಲ್ಲ ಇದ್ದಿದ್ದು ಫಿಲಪ್ ಆಗೋಯ್ತು ಇವ್ರು ಹೋಗಾಗೇ ಇಲ್ಲ ಅದರಿಂದ ನಾವು ಅದೊಂದು ಕಾನ್ಸೆಪ್ಟ್ ನಮ್ಮಲ್ಲಿ ಅದೇ ನಮ್ಮ ರೋಲ್ ಏನು ಅಂದರೆ ಅಷ್ಟು ಹೇಳ್ಕೊಡೋದು ಅದೇ ಜೀವನ ಕರ್ತೃತ್ವದ ಲಿಮಿಟ್ ಎಲ್ಲಿರುತ್ತೆ ಈಗ ಕೇಳ್ಕೊಳ್ಳೋದು ಅಷ್ಟೇ ಅದು ಅಷ್ಟು ಮಾಡದೆ ಹೋದರೆ ಅದು ಸ್ವರೂಪ ಯಾವುದಕ್ಕೆ ಅಟ್ಯಾಚ್ ಸ್ವರೂಪಕ್ಕೆ ಅಟ್ಯಾಚ್ ಆಗಿರೋದ್ರಿಂದ ಯಾರಿಗೆ ಆ ಭಾವನೆ ಬರೋದಿಲ್ಲ ಅವರು ಯೋಗ್ಯರಲ್ಲ ಅಂತಲೇ ಅರ್ಥ ತದಾ ಅಬ್ಜಜ ಕಮಲಜ ಬ್ರಹ್ಮದೇವರು ಶೂಲಿನಂ ತ್ರಿಶೂಲಿ ಅವರನ್ನು ಅಗ್ರತಃ ನಿಧಾಯ ಮುಂದೆ ಮಾಡಿಕೊಂಡು ದೇವಾಹ ದೇವತೆಗಳು ಪುರುಹೂತಪೂರ್ವಕಾಹ ಇಂದ್ರನೇ ಮೊದಲಾದಂಥ ದೇವತೆಗಳು ಎಲ್ಲಿಗೆ ಹೊರಟ್ರೀಗ ದೇವರ ಹತ್ರ ಹೊರಟು ಭೋಗಿಪಭೋಗಶಾಯಿನಂ ಭೋಗಿ ಅಂದ್ರೇನೋ ಸರ್ಪ ಭೋಗಿಪ ಅಂದ್ರೇನೋ ನೃಪ ಮನುಷ್ಯರನ್ನು ಪಾಲಿಸೋನು ಭೋಗಿಪ ಹಾವುಗಳ ರಾಜ ಅಂದರೆ ಯಾರು ಶೇಷದೇವರು ನೃಪ ಅಂದರೆ ರಾಜ ಭೋಗಿಪ ಅಂದರೆ ಶೇಷದೇವರು ಅವರ ಮೇಲೆ ಭೋಗ ಅಂದರೆ ಶರೀರ ಭೋಗಿಪ ಭೋಗ ಶೇಷದೇವರ ಶರೀರದ ಮೇಲೆ ಶಾಯಿನ ಮಲಗಿರತಕ್ಕಂತಹ ಶೇಷಶಾಯಿಯಾದ ಅಂತ ಅರ್ಥ ಶೇಷಶಾಯಿಯಾದಂತಹ ಶ್ರೀಹರಿಯ ಬಳಿಗೆ ಏನು ಮಾಡಿದ್ರು ಅವರು ಪಯೋಂಬುಧೌ ಎಲ್ಲಿಗೆ ಹೋದ್ರೆ ಯಾವುದಿಗೆ ಇಂಟರ್ವ್ಯೂ ಕೊಡೋ ಜಾಗ ಅದು ಬೇರೆ ಕಡೆ ಹೋಗಾಗಿಲ್ಲ ಎಲ್ಲಿ ಹೋಗ್ಬೇಕು ಅವರು ಪಯೋಂಬುಧಿ ಕ್ಷೀರ ಸಮುದ್ರಕ್ಕೆ ಹೋಗ್ಬೇಕು ಭೋಗ ಅಂದ್ರೇನು ಉದ್ದನ ಶರೀರ ಹಾವಿನ ಎಂಟೈರ್ ಬಾಡಿಗೆ ಏನಂತಾರೆ ಭೋಗ ಅಂತ ಹೆಸರು ಅದು ಹೊಂದಿರೋದಕ್ಕೆ ಅದಕ್ಕೆ ಭೋಗಿ ಅಂತ ಹೆಸರು ಭೋಗಿಪ ಭೋಗಶಾಯಿನಂ ಪಯೋಂಬುಧೌ ಯಾಕೆ ಉಪಯೋಗಿಸ್ತಾರೆ ಒಂದು ಭೋಗ ಯಾವುದಕ್ಕೆ ಅಲ್ಲ ಒಂದು ಭೋಗ ಭೋಗಿ ಅದು ಅಂದರೆ ಹಾವು ಆಮೇಲೆ ಭೋಗಿಪ ಹಾವುಗಳ ರಾಜ ಅದರ ಶರೀರ ಅದರ ಮೇಲೆ ಬೆಳಗಿದವನು ಅಲ್ಲ ಯಾಕೆ ಹೇಳಿದ್ರು ಅಂದರೆ ಭೋಗಿ ಶಾಯಿನ ಅಂದರೆ ಏನಾಗುತ್ತಾಗ ಹಾವಿನ ಮಲಗಿದ್ದ ಅಂತ ಆಗುತ್ತಷ್ಟೆ ಎಲ್ಲಿ ಮಲಗಿದ್ದ ಒಂದು ಕಡೆ ಭೋಗಿ ಎಂಟೈರ್ ಬೆಳೆ ಮಲಗಿಬಿಟ್ಟಿದ್ದಾರೆ ಭೋಗ ಅಂತೇಳಿ ದೇಹ ಇಡೀ ದೇಹದ ಮೇಲೆ ಮಲಗಿದ್ದ ರಂಗನಾಥ್ ದೇವರು ಇದ್ದಾರಲ್ಲ ಪೂರ್ತಿ ಕಾಲವರೆಗೂ ಚಾಚಿಕೊಟ್ಟು ಆ ರೀತಿ ಇರೋದ್ರಿಂದ ಆಗಿನ ಏನಾಯ್ತು ಅದು ವಿಶೇಷ
ಹಾವಿನ ಮುಟ್ಟೆ ಬಾಲ ಮುಟ್ಟಿದ ಏನು ದೊಡ್ಡದಾಗಲಿಲ್ಲ, ಹೆಡೆ ಮುಟ್ಟಿದ ಪಜಿತಾ ಇದ್ದಾಗ ಅದು ಶಕ್ತಿ ಬೇಕಲ್ಲ. ಬಾಲ ಮುಟ್ಟಬೇಕಾದ್ರೆ ಒಳಗೆ ಹೋಗ್ತಿತ್ತು, ವಾಪಸ್ ಬರಲಿಲ್ಲ, ಬಿಟ್ಟದ ಅದು ಆಗಲಿ. ಅದು ಇಡೀ ದೇಹ ಮಲಿಬಿಟ್ಟಿದ್ದ. ಇನ್ನೇನರ್ಥ? ಎಂಟೈರ್ ಕವರ್ ಮಾಡಿದ್ದಾನೆ ಅಂತ. ಆ ಐಡಿಯಾ ಬರೋಕಾರೆ ಏನಾಗಬೇಕಾಗ ಶೇಷಶಾಯಿಗೂ ಶೇಷದೇವರ ಶರೀರದ ಮೇಲೆ ಮಲಗಿದ ಒಂದು ವ್ಯತ್ಯಾಸ ಇದೆ. ಎಲ್ಲೆಲ್ಲಿ ನಾವು ಕಮಲಾಕ್ಷ ಅಂತ ಕರಿತೇವೆ, ಕಮಲದಂತೆ ವಿಶಾಲವಾದ ಕಣ್ಣುಳ್ಳವನು ಅಂತ ಅರ್ಥ. ಎಲ್ಲಿನ ಶೇಷಶಾಯಿ ಅಂತ ಕರಿತೇವೆ, ಶೇಷದೇವರ ದೇಹದ ಮೇಲೆ ಮಲಗಿದವನು ಅಂತ ಅರ್ಥ. ಅದು ಶಾರ್ಟ್ ಫಾರಮ್ ಅಷ್ಟೇ. ಎಕ್ಸ್ಪ್ಯಾಂಡೆಡ್ ಫಾರಮ್ ಇದು. ಭೋಗಿಪ ಭೋಗಶಾಯಿನಂ ಸಮೇತ್ಯ ಯೋಗ್ಯಾಂ. ಎಲ್ಲರೂ ಅಲ್ಲಿ ಹತ್ರ ಹೋಗಿ ಕೇಳಿದ್ರು. ಹಿಂದೆ ಬರುತ್ತೆ, ಯಾವಾಗ ಸಮಸ್ಯೆ ಬಂದರೂ ಕೂಡ ದೇವರ ಹತ್ರ ಹೋಗ್ಬೇಕು. ಅದು ಹೋಗ್ಬೇಕಾದ ಜಾಗ ಯಾವುದು ಅಂದರೆ ಪಯೋಬ್ಧೇರ್ ಉತ್ತರೇ ತೀರೆ. ಅದು ಮುಂದೆ ಹೇಳ್ತಾರೆ, ಕ್ಷೀರ ಸಮುದ್ರ ಉತ್ತರ ತೀರಿಗೆ ಹೋಗಬೇಕು. ಅಲ್ಲೇ ದೇವರನ್ನು ಅಮುಕ್ತ ಸ್ಥಾನ ಅದು. ಅಲ್ಲಿಗೆ ಹೋಗಿ ಅವ್ರನ್ನ ಕಾಣಬೇಕು. ಬೇರೆ ಕಡೆ ಎಲ್ಲ ಕಾಣೋಕ್ಕಿಲ್ಲ. ಅಲ್ಲಿ ಹೊರಟು ಅದೆಲ್ಲ ಮುಂದೆ ಹೇಳೋದ್ರಿಂದ ಪಯೋಬುಧ ಅಷ್ಟೇ ಹೇಳಿಬಿಟ್ರು. ಮುಂದೆ ಹೇಳ್ಬೇಕಾದ್ರೆ ಉತ್ತರೇ ತೀರೆ ಅಂತ ಅದನ್ನು ಕ್ಲಿಯರ್ ಮಾಡ್ತಾರೆ. ಸಮೇತ್ಯ ಯೋಗ್ಯಾಂ ಅಲ್ಲಿಗೆ ಹೋಗಿ ಸಮ್ಯಕ್ಕೇತ್ಯ ಸರಿಯಾಗಿ ಹೋಗಿ ಸ್ತುತಿಂ ಅಭ್ಯ ಯೋಗ್ಯಾಂ ಸ್ತುತಿಂ ಯೋಗ್ಯವಾದ ಸ್ತೋತ್ರವನ್ನು ಮಾಡಿ, ರೆಲೆವೆಂಟ್ ಆಗಿರೋ ಸ್ತೋತ್ರ ಮಾಡಬೇಕು. ಆ ಸಮಸ್ಯೆ ಏನಿರುತ್ತಲ್ಲ, ಸಮಸ್ಯೆಗೆ ಸಂಬಂಧಪಟ್ಟಂತೆ ಸ್ತೋತ್ರ ಮಾಡಬೇಕು. ಯೋಗ್ಯಾಂ ಸ್ತುತಿಂ ಅಭ್ಯಯೋಜಯನ್ ಅಭಿತಃ ಅಯೋಜಯನ್. ಯೋಗ್ಯವಾದಂಥ ಸ್ತೋತ್ರ, ದೇವರಿಗೆ ಯೋಗ್ಯ, ಪ್ರಸಂಗಕ್ಕೆ ಯೋಗ್ಯ, ತಾವು ಕೇಳಲಿಕ್ಕೆ ಯೋಗ್ಯ, ಅದನ್ನೆಲ್ಲ ಕೇಳಬೇಕು. ಸ್ತುತಿಂ ಅಭ್ಯಯೋಜಯನ್ ಸ್ತೋತ್ರವನ್ನು ಮಾಡಿದರು. ತಥಾ ಅಬ್ಜಜಂ ಶೂಲಿನಮೇವ ಚಾಗ್ರತೋ ನಿಧಾಯ ದೇವಾಃ ಪುರುಹೂತಪೂರ್ವಕಾಃ ಪಯೋಂಬುಧೌ ಭೋಗಿಪಭೋಗಶಾಯಿನಂ ಸಮೇತ್ಯ ಯೋಗ್ಯಾಂ ಸ್ತುತಿಂ ಅಭ್ಯಯೋಜಯನ್. ಪ್ರತಿಯೊಂದು ಪದನೂ ನೋಡ್ಕೋಬೇಕಲ್ಲಿ. ಅವಾಗ ಅದೇನಾಗ ಆ ಪದ ಮತ್ತೊಮ್ಮೆ ಬಂದಾಗ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ. ಆ ಪದ ಯಾವ ಪದ ಬಂದ ಮೇಲೆ, ಅದು ಬಳಕೆ ಆದಮೇಲೆ ಮುಂದೆ ಅದು ಸುಲಭವಾಗಿ ಅರ್ಥ ಆಗಬೇಕು. ಕಂಡವರ ಪ್ರತಿಸರ್ತಿ ನೀವು ಯಾರು ಅಂತ ಕೇಳಿದ್ರೆ ಏನು ಮಾಡ್ತಾರಾಗ? ಪರಿಚಯ ನೀವು ಯಾರು ಅಂತ ಕೇಳಿದ್ರೆ ಹೇಳಿ ಉಪಯೋಗ ಇಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಅವ್ನಿಗೆ ಗೊತ್ತಾಯ್ತು ಬಿಡಿ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರಾಗ? ಅದು ಪರಿಚಯ ಅಂತ ಕರೀತೀವಿ. ಪರಿಚಯ ಇದ್ದಾರೆ. ಇದು ಯಾರು ಪರಿಚಯ ಆಗಬೇಕಿಲ್ಲಿ? ಪದಗಳ ಪರಿಚಯ ಆಗಬೇಕು, ಶಬ್ದಗಳ ಪರಿಚಯ ಆಗಬೇಕು. ಅದಾದ ತಕ್ಷಣ ಏನಾಗುತ್ತೆ? ಒಂದು ಓದೋದು ಸುಲಭ ಆಗುತ್ತೆ. ಸ್ತುತಿಮಭ್ಯಯೋಜಯನ್. ಏನು ಸ್ತುತಿ ಮಾಡಿದ್ರೆ ಹೇಳ್ತಾರೆ ಯೋಗ್ಯ ಸ್ತುತಿ ಅಂತ ಹೇಳಿದರು. ಏನು ಯೋಗ್ಯ ಸ್ತುತಿ ಅದು? ತ್ವಮೇಕ ಈಶಃ ಪರಮಸ್ವತಂತ್ರಃ ತ್ವಮಾದಿರಂತೋ ಜಗತಾಂ ನಿಯೋಕ್ತ ತ್ವದಾಜ್ಞಯೈವಾಖಿಲಮಂಬುಜೋದ್ಭವಾಃ ವಿತೇನಿರೇ ಅಗ್ರ್ಯಾಶ್ಚರಮಾಶ್ಚ ಯೇ ಅನ್ಯೇ. ಇದಿಷ್ಟು ಸ್ತೋತ್ರ ಪ್ರಾರಂಭ ಆಯಿತು. ತ್ವಂ ಏಕಃ ಈಶಃ ಪರಮಃ ಸ್ವತಂತ್ರಃ ತ್ವಂ ಆದಿಃ ಅಂತಃ ಜಗತಾಂ ನಿಯೋಕ್ತ. ಎಷ್ಟು ಪದ ಇದೆ? ತ್ವಂ ಏಕಃ ಈಶಃ ಪರಮಃ ಸ್ವತಂತ್ರಃ ತ್ವಂ ಆದಿಃ ತ್ವಂ ಅಂತಃ ತ್ವಂ ಜಗತಾಂ ನಿಯೋಕ್ತ. ಇದಿಷ್ಟು ದೇವರ ವೈಭವ. ಏನು ಮಾಡ್ತೀನಿ ನೀನೀಗ? ತ್ವದಾಜ್ಞೆಯೈವ, ತ್ವದಾಜ್ಞೆಯ ಏವ, ನಿನ್ನ ಆದೇಶದಿಂದನೇ, ಅಪ್ಪಣೆಯಿಂದಲೇ. ಅಂಬುಜೋದ್ಭವಾಃ, ಅಂಬುಜೋದ್ಭವಾಃ. ಅಂಬುಜೋದ್ಭವ ಅಂದರೆ ಯಾರು? ಬ್ರಹ್ಮದೇವರು. ಬ್ರಹ್ಮದೇವರು ಅಂದ್ರೆ ಏನು? ಯಾರ್ಯಾರು? ಅಗ್ರ್ಯಾಹ ಚರಮಾಹ. ಈಗಿನವರು, ಮುಂದೆ ಬರೋರು, ಹಿಂದೆ ಆದವರು. ಅಂದರೆ ಈಗಿನ ಬ್ರಹ್ಮದೇವರು, ಹಿಂದಾಗಿರೋ ಬ್ರಹ್ಮದೇವರು, ಮುಂದಾಗೋ ಬ್ರಹ್ಮದೇವರು. ಈಗಿರೋ ಬ್ರಹ್ಮದೇವರು ಎಷ್ಟು ಜನ? ಈಗಿರೋ ಬ್ರಹ್ಮದೇವರು ಎಷ್ಟು ಜನ? ಒಬ್ಬರು. ಹಿಂದೆ ಎಷ್ಟು ಜನ ಬ್ರಹ್ಮರಾಗಿದ್ದಾರೆ? ಅನಂತ. ಮುಂದೆ ಎಷ್ಟು ಜನ ಆಗ್ತಾರೆ? ಅನಂತ. ಅಷ್ಟು ಜನ ಕೂಡ ನಿನ್ನ ಆದೇಶದಿಂದ, ತ್ವದಾಜ್ಞೆಯ ಏವ, ನಿನ್ನ ಅಪ್ಪಣೆಯೇ ಆಗಬೇಕು. ಏವ ಅಂದ್ರೇನು? ಅದಿಲ್ಲದೆ ಮಾಡೋಕ್ಕಿಲ್ವೇ ಇಲ್ಲ ಅವರು. ಆಜ್ಞೆಯ ಏವ, ಆಜ್ಞೆಯಿಂದನೇ ಆಗಬೇಕು. ಅದನ್ನು ವಿತೇನಿರೇ ಮಾಡಿದರು. ಏನನ್ನ? ಅಖಿಲಂ. ಅಖಿಲಂ. ಅವ್ರು ಏನೇ ಮಾಡಿದ್ರು ಕೂಡ ಅವ್ರು ಏನು ಮಾಡ್ತಾರೆ? ಒಂದು ಓಪನ್ ಬಿಟ್ಟು ಬಿಡ್ತಾರೆ, ಮುಂದೆ ನೋಡ್ಕೊಂಡು ಹೋಗ್ತಾರೆ. ಡ್ರೈವರ್ನ ಕೂಡಿಸಿ ಬಿಟ್ಬಿಟ್ಟ ಅಂದರೆ ಪ್ಲೇನ್ ಸಿಗ್ನಲ್ ಕೊಟ್ಟ ಟ್ರೈಲ್ ಹೋಯ್ತು, ಮುಗಿತು ಕೆಲಸ ಅವತ್ತು. ಇಲ್ಲಿ ಹಾಗಲ್ಲ. ಅಖಿಲಂ. ಅಖಿಲಂನ ಎಲ್ಲ. ಇನ್ನೊಂದು ಎಲ್ಲ ಸ್ಟೇಜಲ್ಲಿ, ಮತ್ತೆ ಎಲ್ಲ ಸ್ಟೇಜಲ್ಲೂ ಕೂಡ ದೇವರನ್ನು ಆಶ್ರಯಿಸೇ ಮಾಡಬೇಕೇ ಹೊರತು ಇನ್ಮೇಲೆ ನೀನು ಬೇಕಾಗಿಲ್ಲ ಮಾಡ್ತೀನಿ ಅಂತ ಹೇಳಾಗಿಲ್ಲ. ಕಾರ್ ರಿಪೇರಿ ಮಾಡಿಕೊಟ್ಟ ಕೆಲಸ ಮುಗಿತು, ಹೊರಟ್ಬಿಟ್ಟವು. ಆದರೆ ದೇವರು ಹಾಗಲ್ಲ. ಏನು ಮಾಡಬೇಕು? ಒಳಗೆ ಹೊರಗೆ ಇದ್ದು ಪ್ರತಿ ಕೆಲಸವನ್ನು ಪ್ರತಿಯೊಬ್ಬರಿಂದನೂ ಪ್ರತಿ ಕಾಲಕ್ಕೂ ಮಾಡಿಸ್ತಾ ಇರಬೇಕು. ಇದು ದೇವರ ವೈಭವ. ಇದು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ, ಯುನಿಕ್. ಯಾರು ದೇವರು ಮಾಡೋದಕ್ಕೂ ಬೇರೆಯವ್ರು ಮಾಡೋದಕ್ಕಿರೋ ವ್ಯತ್ಯಾಸ ಅಂತ ತಿಳ್ಕೊಳ್ಳೋದಕ್ಕೆ ಈ ಭಾಗ ತುಂಬ ಮುಖ್ಯ ಇದೆ. ಅಖಿಲಂ ಅಂಬುಜೋದ್ಭವಾಃ. ಈ ಪದ ಅಖಿಲಂ ಪದ ನೋಡಿ ಏನು ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು ಅಂದರೆ ಶೇಷಾಹಿ ವೈರ್ಯ ಶಿವಚಕ್ರಮನು ಪ್ರಧಾನ ಚಿತ್ರೋರು ಕರ್ಮ ರಚನಂ
ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಂ ಅಖಿಲಂ ವಿದಧಾತಿ. ಅಖಿಲ ಇದೆ ನೋಡಿ, ದ್ವಾದಶೋತ್ತರದ ಅಖಿಲ ಇಲ್ಲೇ ಅಖಿಲಕ್ಕೂ ಮ್ಯಾಚ್ ಆಗುತ್ತೆ. ಅಖಿಲಂ ಪ್ರತಿಯೊಂದನ್ನು ಕೂಡ ಎಲ್ಲರೂ ಕೂಡ ಏನು ಮಾಡಬೇಕು ಅವರು, ಈ ಅಖಿಲಂ ಪದ ಖಿಲ ಅಖಿಲ. ಅಖಿಲ ಅಂದ್ರೆ ಆಲ್ ಅಂತ ಅರ್ಥ, ಖಿಲ ಅಂದರೆ ಪಾರ್ಟ್, ಅಖಿಲ ಅಂದರೆ ಹೋಲ್ ಒಂದರ್ಥ. ಇನ್ನೊಂದು ಖಿಲ ಅಂದರೆ ಸ್ವಲ್ಪ, ಅಖಿಲ ಅಂದರೆ ಪೂರ್ಣ. ಗೊತ್ತಾಯ್ತಾ? ಇನ್ನು ಖಿಲ ಅಂದರೆ ಕೆಲವರಿಗೆ, ಅಖಿಲ ಅಂದರೆ ಎಲ್ಲರಿಗೂ. ಅಷ್ಟು ಅರ್ಥ ಕೊಡುತ್ತದೆ ಅಖಿಲಂ ಶಬ್ದ. ಎಲ್ಲರಿಗೂ ಎಲ್ಲ ಕಾಲಕ್ಕೂ ಎಲ್ಲ ರೀತಿಯಲ್ಲೂ ಕೂಡ ನಿನ್ನಪ್ಪಣೆ ತಗೊಂಡೇ ಮಾಡಬೇಕೆ ಹೊರತು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಬುಜೋದ್ಭವಾಹ ವಿತೇನಿರೆ ಅಗ್ರ್ಯಾಹ ಚರಮಾಶ್ಚ ಏ ಅನ್ಯೇ. ಅಂಬುಜೋದ್ಭವ ಬಹುವಚನ ಯಾತಕ್ಕಿಟ್ರು, ಈಗಿನವರು, ಅಗ್ರ್ಯಾಹ ಮುಂದೆ ಬರೋರು, ಚರಮಾಹ ಹಿಂದೋದವರು, ಅಥವಾ ಅಗ್ರ್ಯಾಹ ಮೊದಲಿನವರು, ಚರಮಾಹ ಕೊನೆಯವರು, ಹೀಗೂ ಆಗ್ಬೋದು. ವಿತೇನಿರೆ ವಿತ್ತೇನಿರೆ ವಿಥೇನಿರೆ, ವಿಶೇಷ ರೀತಿಯಲ್ಲಿ ತೇನಿರೆ ಮಾಡ್ತಾ ಇದ್ದಾರೆ, ಮಾಡ್ತಾರೆ, ಮಾಡಿದ್ರು, ಮುಂದೂ ಮಾಡ್ತಾರೆ. ಏ ಅನ್ಯೆ, ಬ್ರಹ್ಮದೇವರು ಮಾತ್ರ ಅಂತ ತಿಳ್ಕೊಬಾರ್ದು. ಏ ಅನ್ಯೆ, ಅನ್ಯೆ ಅಂದ್ರೆ ಏನೀಗ ಗರುಡ, ಶೇಷ, ರುದ್ರ, ಎಷ್ಟೆಷ್ಟು ಜನಗಳಿದ್ದಾರೆ, ಎಲ್ಲರೂ ಕೂಡ ಏನು ಮಾಡೋ, ಎಲ್ಲಿವರೆಗೂ ಅದು ತೃಣಮಪ್ಪಿ, ಅಲ್ಲಿವರೆಗೂ ಸೌಬೇಕಿ, ತೃಣದವರೆಗೂ. ಅದು ತೃಣ ಕೂಡ ಯಾವುದು ಮತ್ತೆ, ಈಗಿನ ತೃಣ, ಹಿಂದಿನ ತೃಣ, ಮುಂದೆ ಬರೋ ತೃಣ, ಇದೆಲ್ಲ ತೊಗೊಂಡಿರ್ಬೇಕು. ಈಗಿನ ಹುಲ್ಲುಗಡ್ಡಿ ಮಾತ್ರ ಅಲ್ಲ, ಆಲ್ ಆ ಸ್ತಂಭ, ಆ ಬ್ರಹ್ಮ ಸ್ತಂಭ ಪರ್ಯಂತ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಇದರವರೆಗೂ ಕೂಡ ಪ್ರತಿ ಕ್ಷಣದಲ್ಲೂ ಎಲ್ಲ ಕಾಲೂ ಎಲ್ಲೇ ಇರಲಿ. ಮತ್ತೆ ಅದು ಇಲ್ಲೇ ನಮ್ಮ ಇಂಡಿಯಾದಲ್ಲಿ, ಬೆಂಗಳೂರಲ್ಲಿ ಹಾಗಲ್ಲ, ಎಲ್ಲೇ ಏನೇ ಆಗಬೇಕಾದ್ರೂ ಏನಾಗಬೇಕದೋ ದೇವರ ಅನುಗ್ರಹ ಇರಲೇಬೇಕು. ಇದು ಯೋಗ್ಯಾಮ ಸ್ತುತಿ. ಈ ಯೋಗ್ಯ ಸ್ತುತಿ ಅಂದರೆ ಈ ರೀತಿ ದೇವ್ರ ಸ್ತುತಿ ಮಾಡಿದ್ರೆ ಏನಾಯ್ತು, ಈಗ ಸ್ವತಂತ್ರ ಆದಿ, ನೀನು ಏಕ, ಏಕೋನೈಕ ಸವಃ ಕಕ್ಕಿಂ, ನೀನೊಬ್ಬನೇ, ಒಬ್ಬರೇ ಅವ್ರು ಹೋಗಿ ಎಲ್ಲ ಕೆಲಸ ಆಗ್ಬಿಡೋದು, ಒಬ್ಬರೇ. ಇನ್ನು ಅವ್ರ ಹತ್ರ ಇನ್ನೊಬ್ರು ಕರ್ಕೊಂಡು ಹೋಗ್ತಾರೆ ಹೋಗಿ, ಆಮೇಲೆ ಅವ್ರು ಮತ್ತೊಬ್ಬರು ಹತ್ರ, ಅದೆಲ್ಲ ಇಲ್ಲ. ತ್ವಂ ಏಕಃ, ಒಬ್ಬನೇ. ಏಕಮೇವಾದ್ವಿತೀಯಂ ಬ್ರಹ್ಮ ಉಪನಿಷತ್ತು. ಏಕೋನೈಕ ಸವಃ ಕಕ್ಕಿಂ ವಿಷ್ಣು ಸಹಸ್ರನಾಮ, ಅದು ಏಕ ಅಂತ ದೇವರ ಹೆಸರು. ಅದು ತ್ವಂ ಏಕಃ. ಇವರೇನು ಮಾಡಿದ್ರು, ಬೇರೆ ಎಲ್ಲ ಏಕ ದೇವ್ರ ಜೊತೆಗೆ, ಅದಲ್ಲ, ದೇವರು ಏಕ ಅಂತ ಹೇಳಿದ್ದು. ರಾಮಕೃಷ್ಣ ಎಲ್ಲ ರೂಪಗಳು ಏಕ, ಇವರೇನು ತಿಳ್ಕೊಂಡು ಕಂಡ್ಕೊಂಡವರೆಲ್ಲ ಏಕ ಮಾಡಿಬಿಟ್ರೆ ತಪ್ಪಾಗುತ್ತೆ. ತ್ವಂ ಏಕಃ ಅಷ್ಟೇ. ಪರಮಃ ಈಶಃ, ಈಶ ಅಂದ್ರೇನು, ಸಮರ್ಥ. ಪರಮಃ ಸರ್ವೋತ್ತಮ, ಪರಮಃ ಸರ್ವೋತ್ತಮ, ಅಥವಾ ಪರ ಮಾ ಯಸ್ಮಾತ್, ಮಾ ಮಹಾಲಕ್ಷ್ಮಿ, ಪರ ಶ್ರೇಷ್ಠ, ಮಹಾಲಕ್ಷ್ಮಿ ಶ್ರೇಷ್ಠಳಾಗಿರೋ ನಿನ್ನ ಅನುಗ್ರಹದಿಂದ. ಶ್ರೀರತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ, ಅದಕ್ಕೆ ಪರಮಃ. ಅಥವಾ ಪರ ಮಾ ಯಶಸ್ಸಃ, ಮಾ ಅಂದ್ರೆ ಜ್ಞಾನ, ಪರಾಜ್ಞಾನ, ಸೂಪರ್ ಜ್ಞಾನ ದೇವರು ಅಂತ ನೀನು ಅಂಥವನು ನೀನು. ಇದರಿಂದ ನೀನು ಹೇಳಬೇಕಾಗಿಲ್ಲ, ಅಲ್ಲ ಗೊತ್ತಿದೆ ಅಂತ ಅರ್ಥ. ಸ್ವತಂತ್ರ, ಮತ್ತು ಸ್ವತಂತ್ರನಾಗಿ ಇನ್ನೊಬ್ಬರು ಕೆಳ, ಮಹಾಲಕ್ಷ್ಮಿ ಎಲ್ಲ ಇದ್ದರೂ ಕೂಡ ಏನಲ್ಲ ಅವರು, ಅದೊಂದು ಮಿಸ್ಸಿಂಗ್, ಸ್ವಾತಂತ್ರ್ಯ ಒಂದಿಲ್ಲ. ಅದಕ್ಕೆ ಸ್ವತಂತ್ರ. ತ್ವಂ ಆದಿ, ತ್ವಂ ಅಂತಃ, ಅಹಂ ಸರ್ವಸ್ಯ ಪ್ರಭವ ಆದಿ, ಪ್ರಳಯಸ್ತಥ ಅಂತ್ಯ. ಆದಿ ಅಂದರೆ ಸೃಷ್ಟಿ, ಅಂತ ಅಂದರೆ ನಾಶ. ಎಲ್ಲದರ ಸೃಷ್ಟಿಕರ್ತ ನೀನೇ, ಎಲ್ಲರ ಲಯಕರ್ತೃವು ನೀನೇನೆ. ತ್ವಮಾದಿ, ಕೆಲವು ಸೃಷ್ಟಿ ಮಾಡಿಬಿಡ್ತಾರೆ, ಲಯ ಮಾಡೋದಿಲ್ಲ. ಲಯ ಮಾಡ್ತಾರೆ ಸೃಷ್ಟಿ. ಅಡುಗೆಯವರು ಈ ಕಸ ಗುಡಿಸೋವೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ, ಅವರು ನಮ್ಮ ಕೆಲಸ ಅಷ್ಟೇ ಮಾಡಿ, ಬಡಿಸೋದು ಮಾಡೋದಿಲ್ಲ, ಏನು ಬಿಟ್ಬಿಟ್ಟಿದ್ದಾರೆ. ಅದ್ರ ಹಿಂದೆ ಏನಾಯಿತು, ಪ್ರತಿಯೊಂದೂ ಮಾಡ್ತಾನೆ ದೇವರು. ಆದಿನೂ ಅವನೇ, ಅಂತ ಮೊದಲಿಂದ ಕೊನೆವರೆಗೂ ಇನ್ನೊಂದು ಅರ್ಥ. ಆದಿಯಿಂದ ಅಂತ್ಯದವರೆಗೂ ಒಂದರ್ಥ. ಆದಿ ಮಾಡ್ತಾನೆ, ಅಂತ್ಯ ಮಾಡ್ತಾನೆ, ಆದರೆ ಮಧ್ಯನೂ ಮಾಡ್ತಾನೆ ಅಂತ ಇನ್ನೊಂದು ಅರ್ಥ. ಎಲ್ಲರಿಗೂ ಅಂತ ಅರ್ಥ, ಎಲ್ಲ ಕಾಲಕ್ಕೂ ಅಂತ ಅರ್ಥ. ಇದು ನಿನ್ನ ಹಿರಿಮೆ. ಆದಿ ಅಂತಃ. ಮತ್ತು ಜಗತಾಂ ನಿಯೋಕ್ತ, ಎಲ್ಲ ಜಗತ್ತಿಗೂ ಕೂಡ ನಿಯೋಕ್ತ. ಯಾರ ನೀನು ನಿಯೋಗ ಮಾಡುವವು, ಆದೇಶ ಕೊಡು ನೀನು ಒಬ್ಬನೇನೆ. ತ್ವಮೇ ತೇನ ವಿನ ತೃಣಮಪಿ ಚಲತಿ ಯದ್ಭೀಷಾ ಉದೈತಿ ಸೂರ್ಯ. ಎಲ್ಲ ತಿಳ್ಕೊಂಡ್ರೆ ಏನೇ ನಡೀತೆ ಎಲ್ಲ ದೇವರಿಂದನೇ. ತ್ವಮೇಕಃ ಈಶಃ ಪರಮಃ ಸ್ವತಂತ್ರ ತ್ವಂ ಆದಿ ಅಂತಃ ಜಗತಾಂ ನಿಯೋಕ್ತ ತ್ವದಾಜ್ಞೆ. ಇವೆಲ್ಲ ಕವಿಗಳು ಹೇಳೋದು ಬೇರೆ, ಕವಿಗಳು ಆ ಕಾಲ ತೋಚಿದೆಲ್ಲ ಹೇಳಿಬಿಡ್ತಾರೆ. ಇಲ್ಲಿ ಶಾಸ್ತ್ರ ಇದು. ಈ ಪದ ಬೇರೆಯವ್ರಿಗೆ ಉಪಯೋಗಿಸಾಗಲ್ಲ, ಇವೆಲ್ಲ ಕೂಡ ಯಾರಿಗೂ ಉಪಯೋಗಿಸ್ಬೇಕಿದನ, ದೇವರಿಗೆ ಮಾತ್ರ. ಅದಕ್ಕೆ ಯೋಗ್ಯಾಮ್, ಅವ್ರಿಗೆ ಯೋಗ್ಯ. ಇವತ್ತು ಪ್ರೆಸಿಡೆಂಟ್ ಹತ್ರ ಹೋಗ್ಬಿಟ್ಟು ನೀವು ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟ್ ಅಂತ ಹೇಳಿ ಏನಾಗುತ್ತೆ, ಅಲ್ಲಿಗೆ ತೀರ ಕಡಿಮೆ ಮಾಡಿದಾಗತ್ತೆ. ಅಷ್ಟು ದೊಡ್ಡವನ್ನ ಏನು ಮಾಡಿದಾಗತ್ತೋ, ಚಿಕ್ಕವನ್ನ ಮಾಡಿದಾಗತ್ತೆ, ತಪ್ಪದು. ಅದು ಯೋಗ್ಯ. ಅವ್ರು ಯಾವ ಪದವಿಯಲ್ಲಿದ್ದಾರೋ ಪದವಿ ಯೋಗ್ಯವಾದ ಸ್ತೋತ್ರವನ್ನು ಮಾಡಬೇಕು. ಇವತ್ತೆಲ್ಲ ದೇವ್ರ ಪೂಜೆ ಹೇಗೆ ಮಾಡ್ತಾರೆ, ಸಾಮಾನ್ಯ ದೇವ್ರ ಪೂಜೆ ಅಂದರೆ ದೊಡ್ಡವರು, ಇವ್ರು ಯಾರ ಕಡೆ ಅವ್ರು ದೊಡ್ಡವರು ಅಷ್ಟೇ. ಗಣೇಶನ ಪೂಜೆ ಗಣೇಶನೇ ದೇವರು, ರುದ್ರ ಪೂಜೆ ಶಿವನೇ ದೇವರು, ಸೂರ್ಯನೇ ದೇವರು. ಹಾಗೆಲ್ಲ ಮಾಡೋಂಗಿಲ್ಲ. ಹೇಗೆ ಮಾಡ್ಬೇಕು, ಅದನ್ನು ಈ ಕ್ರಮದಲ್ಲೇ ಮಾಡಬೇಕು. ವಿಷ್ಣು ಸರ್ವೋತ್ತಮತ್ವ ಅಂದರೆ ಇದು. ಜಗತಾಮ್ ಅಂತ ಹೇಳಿದ್ರಿಂದ ಇನ್ನೊಂದು ಅರ್ಥ ಇದೆ. ಜಗತ್ತಃ, ಜಗತ್ತೇ ಅಂದ್ರೆ ಸಾಕು. ಜಗತಾಮ್ ಅಂತ ಯಾತಕ್ಕೆ ಹೇಳಿದ್ರು,
ಹಿಂದಾದ ಜಗತ್ತು, ಮುಂದೆ ಬರೋ ಜಗತ್ತು, ಈಗ ಎಲ್ಲ ಸೇರ್ಬೇಕೀಗ. ಪ್ರತಿ ಜಗತ್ತು ಕೂಡ ನಿನ್ನಿಂದನೇ ಆಗಿದೆ. ಎಲ್ಲ ನೀವು ಯೋಚನೆ ಮಾಡುವನು ನೀನೇ. ಜಗತ್ತಾಂ ಶಬ್ದಕ್ಕೆ ವಾಯುದೇವರಗಳು ಅದೊಂದು ಅರ್ಥ. ಜಗತ್ತಂದ್ರೆ ವಾಯು ಅಂತ ಬಂತಲ್ಲ, ಜಗದೇಕ ಶತ್ರು. ಹಿಂದಿನ ವಾಯುದೇವರು, ಈಗಿನ ವಾಯುದೇವರು, ಮುಂದಿನ ವಾಯುದೇವರು. ಗೊತ್ತಾಯ್ತಾ? ಅದು ಪ್ರಾಣದೇವರು. ಪ್ರಾಣಶಕ್ತಿಯು ಕೂಡ ನಿನ್ನಿಂದನೇ ಆಗಬೇಕು ಹೊರತು ಬೇರೆ ಯಾರಿಂದನೂ ಇಲ್ಲ. ಜಗತಾಂನಯೋಕ್ತ ತ್ವದಾಜ್ಞೆಯೈವ ಅಖಿಲ ಮಂಬುಜೋದ್ಭವಾ ವಿತೇನಿರೇ ಅಗ್ರ್ಯಾಹ ಚರಮಾಶ್ಚಯೇ ಅನ್ಯೇ. ಇಷ್ಟು ಹೇಳಿ ಮನುಷ್ಯಮಾನಾತ್ ತ್ರಿಶತಂ ಸಷಷ್ಟಿಕಂ ದ್ಯೌಕಸಾಂ ಏಕಮುಶಂತಿ ವತ್ಸರಂ ದ್ವಿಷತ್ಸಹಸ್ರೈರಪಿ ತೈಶ್ಚತುರ್ಯುಗಂ ತ್ರೇತಾಧಿಭಿಃ ಪಾದಶ ಏವ ಹೀನೈಃ. ಈಗೆಲ್ಲ ಕಾಲಮಾನ ಹೇಳ್ತಾರೆ, ಸರಿಯಾಗಿ ತಿಳ್ಕೋಬೇಕು. ಕಾಲಮಾನ ಹೇಗಿದೆ ಅಂದರೆ ಮನುಷ್ಯಮಾನಾತ್ ತ್ರಿಶತಂ ಸಷಷ್ಟಿಕಂ ದ್ಯೌಕಸಾಂ ಏಕಂ ಉಶಂತಿ ವತ್ಸರಂ ದ್ವಿಷಟ್ಸಹಸ್ರೈಃ ಅಪಿ ತೈಃ ಚತುರ್ಯುಗಂ ತ್ರೇತಾಧಿಭಿಃ ಪಾದಶ ಏವ ಹೀನೈಃ. ಹೇಗೆ ಕಾಲಮಾನ ಹೇಗೆ ಅಂದರೆ ಮನುಷ್ಯಮಾನ, ಮನುಷ್ಯರ ಮಾನ ತಗೊಳ್ಳೋಣ. ತ್ರಿಶತಂ ಷಷ್ಟಿಕಂ. ತ್ರಿಶತಂ ಅಂದರೆ ಎಷ್ಟು? 300. ಷಷ್ಠಿ ಅಂದರೆ ಷಷ್ಠ್ಯಬ್ದಿ ಎಷ್ಟು? 60. ಷಷ್ಠ್ಯಬ್ದಿ ನೆನಪಿರ್ತದೆ 60 ವರ್ಷ. 360 ಎಷ್ಟಾಯಿತು? 360. ಮನುಷ್ಯಮಾನ ಷಷ್ಟಿಕಂ ವಾ ದಿವಸಗಳು ಎಷ್ಟಾಗಬೇಕು? 360 ಆದರೆ, ದಿನಗಳು 360 ಆದರೆ ಏಕಂ ವತ್ಸರಂ 1 ವರ್ಷ ಅಂತ ಕರೀತಾರೆ. 1 ವರ್ಷ ಅಂತ ಕರೀತಾರೆ. ಮನುಷ್ಯಮಾನಾತ್ ತ್ರಿಶತಂ ಷಷ್ಟಿಕಂ ದ್ಯೋಕಸಾಂ ಏಕಂ ಉಶಂತಿ ವತ್ಸರಂ. ಆದರೆ ದ್ವಿಷಟ್ಸಹಸ್ರೈರಪಿ, ಆಮೇಲೆ ಮುಂದೆ ಹೋಗ್ಬೇಕೀಗ. ಇದು ಮನುಷ್ಯಮಾನದ್ದಾಯ್ತು. ಈಗ ಇದೇ ರೀತಿಯಾದಂಥ ದಿವಸಗಳು ದೇವತೆಗಳಿಗೆ ಆಗಬೇಕು. ದೇವಮಾನಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ಫಸ್ಟ್. ಈಗ ಅವಾಗ ಏನಾಯ್ತಾಗ ನಮ್ಮ 360 ದಿವಸಗಳು ಅಷ್ಟಾರು ಸಾಲ್ದೀಗ ನಮ್ಮ 36,000 ವರ್ಷಗಳಾದರೆ ಎಷ್ಟಾಗುತ್ತೆ ಅವರಿಗೆ? 1 ದಿವಸ. ಅದು ಅಷ್ಟು ದೊಡ್ಡದು ಅವ್ರ ಮಾನಕ್ಕೆ ಚೇಂಜ್ ಮಾಡ್ಕೋಬೇಕು. ಚೇಂಜ್ ಮಾಡಿಕೊಂಡ್ರೆ ಒಟ್ಟು 4 ಯುಗ ಆಗಬೇಕೀಗ. 4 ಯುಗ, ಕೃತ ತ್ರೇತ ದ್ವಾಪರ ಕಲಿ. 4 ಯುಗದಲ್ಲಿ ದೇವಮಾನದ ಎಷ್ಟು ಸಾವಿರ ವರ್ಷ ಇದೆ, ಮನುಷ್ಯಮಾನ ತೆಗೆದುಬಿಡ್ಬೇಕೀಗ. ಮನುಷ್ಯಮಾನದ ವರ್ಷಗಳು ಎಷ್ಟಿವೆ? 43,20,000 ವರ್ಷ. ಕೃತ ತ್ರೇತ ದ್ವಾಪರ ಕಲಿ ಇಷ್ಟನ್ನು ಒಟ್ಟಿಗೆ ಸೇರಿಸಿಬಿಟ್ರೆ ಕಲಿಯುಗ ಒಂದೇ 4,32,000 ವರ್ಷ. ಕಲಿಯುಗ ಒಂದೇನೆ. ಆದರೆ ಇಂಟು 2 ಅದು, ಇಂಟು 3 ಅದು, ಇಂಟು 4 ಅದು, ಅಷ್ಟು ಸೇರಿಸಿದ್ರೆ ಎಷ್ಟಾಗತ್ತಾಗ? 43,20,000 ವರ್ಷ 4 ಯುಗಕ್ಕೆ. ಆ ದೇವಮಾನಕ್ಕೆ ಕನ್ವರ್ಟ್ ಮಾಡಿದರೆ ದ್ವಿಷತ್ಸಹಸ್ರಂ 2,000 ವರ್ಷ ಆಯಿತು. 2,000 ವರ್ಷ ದೇವಮಾನದ 2,000 ವರ್ಷ. ಮತ್ತೆ 360 ಮಾಡಬೇಕಾಗ ಅವಾಗ ಎಷ್ಟಾಯಿತು? ಚತುರ್ಯುಗಂ. ಚತುರ್ಯುಗದ ಲೆಕ್ಕ ಹೇಗೆ ಅಂದರೆ ತ್ರೇತಾಧಿಭಿಃ ಪಾದಶ ಏವ ಹೀನೈಃ. ಕೃತ 1 ಅಂತಿಟ್ಕೊಂಡ್ರೆ ತ್ರೇತ ಪಾದಶ ಹೀನ 1/4 ಕಡಿಮೆ ಆಗಬೇಕು. ಸೊ 3/4 ಆಯ್ತು. ದ್ವಾಪರಕ್ಕೆ ಬಂದರೆ 2/4, ಕಲಿಯುಗಕ್ಕೆ ಬಂದರೆ 1/4. ಸೊ 1/4 ಇದು, 2/4 ಅದು, 3/4 ಅದು, 4 ಅದು. ಈ ಕ್ರಮದಲ್ಲಿ ಮಾನ ಇದೆ. ಅಂದರೆ ಕೃತಯುಗ ಅತಿ ದೊಡ್ಡ ಯುಗ. ಅದು 25% ಕಡಿಮೆ ಆದರೆ ತ್ರೇತಾಯುಗ, ಇನ್ನೂ 25% ಕಡಿಮೆ ಆದರೆ ದ್ವಾಪರ ಯುಗ, ಇನ್ನೂ 25% ಕಡಿಮೆ ಆದರೆ ಅದು ಕಲಿಯುಗ. ಕಲಿಯುಗ ದೊಡ್ಡದಿದ್ರೆ ಭಾರಿ ಪದ್ಧತಿ ಆಗೋದು. ಕಲಿಯುಗ ಸಣ್ಣದಿದ್ದರೆ ಎಷ್ಟು ಪದ್ಧತಿ ಇದೆ. ಕೃತಯುಗ ಅಂದರೆ ಸತ್ಯದ ಪೂರ್ತಿ ಧರ್ಮಾಚರಣೆ ಪೂರ್ತಿ ನಡೆಯೋ ಯುಗನೇ ಜಾಸ್ತಿ ಇದ್ದಿತ್ತು, ಪೂರ್ತಿ ಜಾಸ್ತಿ. ನಮ್ಮ ಸಾಮಾನ್ಯವಾಗಿ ಹಗಲು ರಾತ್ರಿ ಯಾವರೇಜ್ 50-50 ನಮ್ಮ ಲೆಕ್ಕ ಹಾಕೋದು. ಆ ರೀತಿ ಇಲ್ಲ. ಕೃತಯುಗ ತುಂಬ ಜಾಸ್ತಿ. ತ್ರೇತಾಯುಗದಲ್ಲಿ 1/4 ಹೋಯಿತು, ಇನ್ನೂ 1/4 ಹೋಯಿತು, ಇನ್ನೂ 1/4, ಇಷ್ಟು ಉಳ್ಕೊಂಡಿರೋ 4,32,000 ವರ್ಷ ಇದೆ. ತದಹಂ ಸ್ವಯಂಭುವೋ ಯಾವೆಲ್ಲ ಕೂಡ ಯಾತಕ್ಕೆ ಈ ರೀತಿ ಹೇಳಿದರು, ದೇವಮಾನ ಕನ್ವರ್ಟ್ ಮಾಡಿದರು ಅಂದರೆ ನಮಗೆ ನೆನಪು ಸುಲಭ ಆಯ್ತಾಗ. ಇವತ್ತು ಇಂಚು ಮಾಡಿದರೆ ಹೇಗಿರುತ್ತೆ? ಎಲ್ಲ ಇಂಚಲ್ಲಿ ಹೇಳಿಬಿಟ್ರೆ ಎಷ್ಟು ಸೈಟ್ ಇದೆ ಅಂತ ಇಂಚಲ್ಲಿ ಹೇಳಿಬಿಟ್ರೆ ಎಷ್ಟು ಬಜೆಟ್ ಆಗುತ್ತೆ, ದೊಡ್ಡದಾಗಿ ಬಿಡಿಸಾಗ. ಅದಕ್ಕೆ ಯಾವುದ್ರಲ್ಲಿ ಹೇಳ್ತಾರೆ ಕೊನೆಗೆ? ಅದರ ಅದೇ ಏಕರ ಲೆಕ್ಕದಲ್ಲಿ ಹೇಳ್ತಾರೆ, ತುಂಬ ದೊಡ್ಡದಾಗಿಬಿಟ್ಟಾಗ. ಯಾಕೆ? ಕಡಿಮೆ ಆಗುತ್ತೆ ಹೇಳೋದಾಗ. ಅದೇ ರೀತಿಯೇ ಅದು ಕಡಿಮೆ ದೇವರ ಕನ್ವರ್ಟ್ ಮಾಡಿದ್ರಿಂದ 2,000 ಸುಲಭ ಆಯಿತು. ಅಂದರೆ 43 ವರ್ಷ 20,000 ವರ್ಷ ಆದರೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿತ್ತು. ಅದು ಮತ್ತೆ ಬುಡದ ಲೆಕ್ಕನೂ ಕಷ್ಟ ಆಗೋದು. ಏನಾಯ್ತು ಲೆಕ್ಕ ಇಟ್ಕೊಳ್ಳಿ, 2,000 ಕಡಿಮೆ ಮಾಡ್ತಾ ಬರಬೇಕು. ಎಷ್ಟಾಯ್ತಾಗ? ಪಾದಶ ಏನೋ ಮಾಡಿಬಿಟ್ರೆ 1,500, 1,500, ಈ ಲೆಕ್ಕ ಸುಮ್ಮನೆ ಲೆಕ್ಕಕ್ಕೆ ಹೇಳಿತ್ತು. ಹುಡ್ಕೋ ಸುಲಭ ಆಯ್ತಾಗ. ಆ ರೀತಿ ಮಾಡಿದರು.
ದ್ವಿಷತ್ಸಹಸ್ರೈರಪಿ ದ್ವಿಷಟ್ಸಹಸ್ರ ಅಲ್ಲ, ಒಂದು ಸ್ವಾರಸ್ಯ ಇದೆ. ದ್ವಿಷಟ್ಸಹಸ್ರ 2000 ಅಲ್ಲ, ಎಷ್ಟದು? ದ್ವಿಷಟ್ 12,000 ವರ್ಷ. ದ್ವಿಷಟ್ 12,000 ವರ್ಷ ಆಯ್ತು. 12,000 ವರ್ಷ ಎಷ್ಟು? ಯಾವುದಕ್ಕಿದು? 4 ಯುಗ ಸೇರಿದರೆ ದ್ವಿಷಟ್ ಸಹಸ್ರೈರಪಿ ತೈಹಿ ಅಲ್ಲಿಗಾಗಬೇಕೀಗ. ಆಮೇಲೆ ಏನಾಯ್ತು? ಈಗ ಒಂದು ಪಾದ ತೆಗೆದುಬಿಟ್ರೆ 12,000, 9,000, 6,000, 3,000. ಕಲಿಯುಗದ ಮಾನ ಎಷ್ಟಕ್ಕೆ ಬಂತಾಗ? ದೇವಮಾನದಲ್ಲಿ 3,000 ವರ್ಷ. ಆ ಲೆಕ್ಕದಲ್ಲಿ ಇಟ್ಕೋಬೇಕು. ತೈಶ್ಚತುರ್ಯುಗಂ ತ್ರೇತಾದಿಭಿ ಪಾದಶಯೇವ ಹೀನೈ ಸಹಸ್ರವೃತ್ತಂ ತದಃ ಸ್ವಯಂಭುವೋ. ಇಷ್ಟು ಒಂದು ಲೆಕ್ಕ ಬಂತೀಗ. ಸಹಸ್ರವೃತ್ತಂ ತದಃ ಸ್ವಯಂಭುವ ನಿಶಾಚ ತನ್ಮಾನಮಿತಂ ಶರಚ್ಛತಂ. ಇಂಥ 12,000 ಯುಗಗಳು ಏನಾಗಬೇಕು? ಸಹಸ್ರವೃತ್ತಂ ತತಃ ಸ್ವಯಂಭುವ ನಿಶಾಚ ತನ್ಮಾನಮಿತಂ ಶರಚ್ಛತಂ ತ್ವದಾಜ್ಞೆಯ ಸ್ವಾನನುಭೂಯ ಭೋಗಾನ್ ಉಪೈತಿ ಸೋಪಿ ತ್ವರಿತಂ ತ್ವದಂತಿಕಂ. ಸಹಸ್ರವೃತ್ತಂ ಈ 12,000 ವರ್ಷ ಎಷ್ಟು ಸರ್ತಿ ಆಗಬೇಕಿದು? 1,000 ಆಗಬೇಕು. 12,000 ಇಂಟು 1,000 ಆಗಬೇಕು. ಅದು ತದಹಃ ಸ್ವಯಂಭುವ. ಅದಿಷ್ಟು ಬ್ರಹ್ಮದೇವರ ಹಗಲು, ನೆನ್ಪಿಟ್ಕೋಬೇಕು. ಬ್ರಹ್ಮದೇವರ ಹಗಲು ಎಷ್ಟಿದೆ? 12,000 ಇಂಟು 1,000. ಇದೇ ಬಂದಿದೆ. ಚತುಸ್ರ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚತೆ ಭಗವದ್ಗೀತೆಯಲ್ಲಿದೆ. ಅಲ್ಲಿ ತೊಗೋಬೇಕಾದ್ರೆ ದೇವರಿಗೆ ಅಪ್ಲೈ ಮಾಡೋಕೆ ಚೇಂಜ್ ಮಾಡ್ಕೋಬೇಕಲ್ಲ. ಬ್ರಹ್ಮದೇವರು ಅಷ್ಟೇ ತೊಗೊಂಡ್ಬಿಟ್ರೆ ದೇವಮಾನದ ಈ 12,000 ವರ್ಷಗಳು ಅದೇ ದೇವಮಾನದ 1,000 ವರ್ಷಗಳಿಂದ ಬಂದಾಗ ಎಷ್ಟಾಗುತ್ತೆ ಅಲ್ಲಿಗೆ? ಅಷ್ಟು ಕಾಲ ಬ್ರಹ್ಮದೇವರ ಹಗಲು ಅಷ್ಟೇನೆ. ಬ್ರಹ್ಮದೇವರ ಹಗಲು 12 hours ಆಯ್ತು ಅಷ್ಟೇ ಅವ್ರಿಗೆ ಇನ್ನೂ ಕೂಡ. ಮತ್ತೆ ನಿಶಾಚ ತನ್ಮಾನ ಮಿತಂ ರಾತ್ರಿಯೂ ಈಕ್ವಲ್ ಅಷ್ಟೇ. ಮತ್ತೆ ಅಂದರೆ 2 ಸೇರಿ ಎಷ್ಟಾಗಬೇಕಾಯ್ತು ಈಗ? ಸಹಸ್ರ 2,000 ಆಗಬೇಕೀಗ. 2,000 ಸರ್ತೆ 12,000 ಎಷ್ಟಾಗುತ್ತಲ್ಲಿ ಬ್ರಹ್ಮದೇವರ? 1 ದಿವಸ ಆಗುತ್ತಷ್ಟೆ. ನಮಗೂ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾಯ್ತಿಲ್ಲ. ಅವ್ರು ಒಂದು ಹಗಲಲ್ಲ, ಒಂದು ಹಗಲಲ್ಲಿ ಎಷ್ಟು ಜನ ಹೋಗ್ತಾರೆ ಬೋರೆಗಳು? ಒಂದು ಹಗಲಲ್ಲಿ 14 ಜನ ಹೋಗ್ತಾರೆ. ಒಂದು ಹಗಲಲ್ಲಿ ಮನ್ವಂತರ. ಒಂದು ಬ್ರಹ್ಮದೇವರ ಹಗಲಿಗೆ ಎಷ್ಟು ಮನ್ವಂತರ? 14 ಮನ್ವಂತರಗಳು. ಒಂದು ಮನ್ವಂತರಕ್ಕೆ ಎಷ್ಟು? 4 ಯುಗಗಳು. ಒಂದು ಮನ್ವಂತರಕ್ಕೆ 71 ಪಾಯಿಂಟ್ ಸಮಥಿಂಗ್, 71 ಪಾಯಿಂಟ್ ಸಮಥಿಂಗ್. ಅಷ್ಟಾದರೆ ಯಾವುದು ಮಹಾಯುಗಗಳು? 71.1 ಮಹಾಯುಗಗಳಾದರೆ ಒಂದು ಮನ್ವಂತರ. ಅಂತ ಮನ್ವಂತರ 14 ಬ್ರಹ್ಮದೇವರಿಗೆ ಒಂದು ಹಗಲು. ಅಷ್ಟೇ ಆದಾಗ ರಾತ್ರಿ ಮತ್ತೆ ಅದು 1 ದಿವಸ. ಅಂಥದ್ದು ಎಷ್ಟಾಗಬೇಕು ಅವರಿಗೆ? 360 ಆದರೆ ಅವ್ರಿಗೊಂದು ವರ್ಷ, ಬ್ರಹ್ಮದೇವರ ವರ್ಷ. ಅಂಥದ್ದು 100 ಆದರೆ ಬ್ರಹ್ಮದೇವರ ಆಯುಷ್ಯ. ಅದಕ್ಕೇನಂತ ಕರೀತಾರೆ? ಪರ ಅಂತ ಹೆಸರು. ಪರಕಾಲ ದೊಡ್ಡ ಯೂನಿಟ್ ಅಂತ. ಗೊತ್ತಾಯ್ತಾ? ನಮ್ಮ ಕಾಲಮಾನಕ್ಕೂ ದೇವತೆಗಳ ಕಾಲಮಾನಕ್ಕೆ ಎಷ್ಟು ವ್ಯತ್ಯಾಸ? ದೇವತೆಗಳ ಕಾಲಮಾನಕ್ಕೂ ಬ್ರಹ್ಮದೇವರ ಕಾಲಕ್ಕೆ ಎಷ್ಟು ವ್ಯತ್ಯಾಸ? ದೇವರಿಗೀಗ ಇಂಥ ಬ್ರಹ್ಮದೇವರ ಇಡೀ 100 ವರ್ಷ, ದೇವರಿಗೆ ಎಷ್ಟು ಅಂದರೆ ಸುಮ್ಮನೆ ಕಣ್ಬಿಡಿಸ್ದಾಗಷ್ಟೇ. ಒಂದು ಸರ್ತಿ ಮುಚ್ಚಿದ್ರೆ ಹೋಯ್ತು ಅಂತ. ಬ್ರಹ್ಮದೇವರು ಚೇಂಜ್ ಆದರು ಅಂತ ಅರ್ಥ. ಎಲ್ಲ ವೈವೇರಿಯಸ್ ಎಲೆಕ್ಷನ್ ಇದ್ದಾಗ ಅದು ಒಂದು ಸರ್ತಿ ಅಂದರೆ ಸಾಕು, ಬ್ರಹ್ಮದೇವರು ಹೋಗಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಬ್ರಹ್ಮದೇವರು. ಅದಕ್ಕೆ ದೇವರು ಕಣ್ಣು ಮುಚ್ಚೋದು ಕಣ್ಣು ತೆಗೆಯೋದಕ್ಕೆ ಅಷ್ಟು ಮಹತ್ವ ಅದು. ಒಂದು ಸರ್ತಿ ಕಣ್ಣು ಮುಚ್ಚಿ ಕಣ್ಣು ತೆಗೆದ ಅಂದರೆ ಎಂಟೈರ್ ಇದೇ ಚೇಂಜ್ ಆಗಿ ಹೋಗ್ಬಿಡ್ತು. ಆ ದೇವ್ರ ಬಾಣ ಎಷ್ಟೀಗ? ಅದು ಒಂದು ಸರ್ತಿ ಕಣ್ಣು ಮುಚ್ಚೋದು ಅಂದರೆ ಏನದು? ಲೋಯೆಸ್ಟ್ ಯೂನಿಟ್ ಅದು. ಕಾಲಗಣನೆಗೆ ಏನದು? ನಿಮೇಷ ಅಂತ ಕರೀತಾರೆ. ರೆಪ್ಪೆ ಹಾಕೋದು ಅಂತ ಕರೀತಾರೆ. ಆ ಲೋಯೆಸ್ಟ್ ಅದು. ಮತ್ತೆ ಲೆಕ್ಕ ಹಾಕಿದರೆ 1 ನಿಮಿಷ 2 ನಿಮಿಷ. ದೇವರಿಗೆ ಎಷ್ಟು ವರ್ಷ ಲೆಕ್ಕ ಹಾಕಬೇಡಿ. ಯಾತಕ್ಕೆ ಹೇಳಿದ್ದಾದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ದೆ ಹೊರತು ದೇವರಿಗೆ ಆ ರೀತಿ ಲೆಕ್ಕ ಇಲ್ಲೇ ಇಲ್ಲ. ಯಾಕೆ? ದೇವರೇನಾಗ್ತಾವ ಅಬೌಟ್ ಟೈಮ್, ಕಾಲಾತೀತ, ಅಬೌಟ್ ಟೈಮ್. ಆದ್ದರಿಂದ ದೇವರಿಗೆ ಲೆಕ್ಕನೇ ಇಲ್ಲ. ಸೊ ಬ್ರಹ್ಮದೇವರು ಕೂಡ ಒಂದು ಹಂತದಲ್ಲಿ ಕಾಲದ ಮಿತಿಗೆ ಬರ್ತಾರೆ. ಆದರೆ ಮಹಾಲಕ್ಷ್ಮಿಗೂ ಕಾಲಮಾನ ಇಲ್ಲ, ನಾರಾಯಣಿಗೂ ಕಾಲಮಾನ ಇಲ್ಲ. ಅಲ್ಲಿ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಅಷ್ಟೇ ವ್ಯತ್ಯಾಸ. ಉಳಿದಂತೆ ಅವ್ರ ಕಾಲಾತೀತರು. ಮುಕ್ತರಾದ ಮೇಲೆ ಮುಕ್ತರಿಗೂ ಏನಿಲ್ಲ, ಕಾಲದ ನಿರ್ಬಂಧ ಇಲ್ಲ. ಯಾಕೆಂದರೆ ಮುಂದೆ ಫಾರ್ ಎವರ್ ಇರೋದ್ರಿಂದ ಕಾಲ ನಿರ್ಬಂಧ ಇಲ್ಲ. ಮನುಷ್ಯಮಾನ ತ್ರಿಶತಂ ಷಷ್ಟಿಕಂ ಸಹಸ್ರವೃತ್ತಂ ತತಃ ಸ್ವಯಂಭುವ ನಿಶಾಚ ತನ್ಮಾನಮಿತಂ. ನಿಶಾಚ ರಾತ್ರಿ ಕೂಡ ತನ್ಮಾನ ಅದೇ ಪ್ರಮಾಣದಷ್ಟು ಮಿತವಾಗಿರೋದು. ಅಂಥದ್ದು ಶರಚ್ಛತಂ ಆಗಬೇಕು. ಶರತ್ ಅಂದರೆ ಎಷ್ಟು? ಸಾಮಾನ್ಯ ಏನಂತ ಕರೀತಾರೆ? ಈ 80 ವರ್ಷ 60 ವರ್ಷ 50 ವರ್ಷ ಮಾಡ್ಬೇಕಾದ್ರೆ ಅಂತ ಕರೀತಾರೆ? 60 ವಸಂತಗಳನ್ನು ಕಂಡವರು ಅಂತ ಹೇಳಿ. 60 ವಸಂತಗಳನ್ನು ಕಂಡವರು. 60 ವಸಂತ ಅಂದರೆ ಎಷ್ಟರ್ಥ? 60 ವರ್ಷ ಅಂತ ಅರ್ಥ. ವಸಂತ ಅಂತ ಯಾತಕ್ಕೆ ಹೇಳ್ತಾರೆ ಸಾಮಾನ್ಯ? ವಸಂತ ವರ್ಷಕ್ಕೆ ಎಷ್ಟು ಸತಿ ಬರುತ್ತೆ? ಒಂದೇ ಸತಿ. 60 ವಸಂತ ಅಂದರು ಅಂದರೆ
ಇವತ್ತು ನೋಡಿ ಒಂದು 50 ಮಂಡೇಸ್ ಅಂತ ಇಟ್ಕೊಳ್ಳಿ, 50 ವೀಕ್ಸ್ ಅಲ್ಲಿ ಎರಡು ಒಂದೇ. ಈಗ ಮಂಡೇ ಒಂದು ವೀಕ್ ಎಷ್ಟು ಸತಿ ಬರುತ್ತೆ? ಒಂದೇ ಸಲ. ಸೊ ಶರತ್ ಶತಂ ಬಂದರೂ ಒಂದೇ, ವರ್ಷ ಶತಂ ಬಂದರೂ ಒಂದೇ. ವರ್ಷ ಶರತ್ ಶತಂ ಅಂತ ಯಾಕೆ ಅನ್ಬೇಕಾಗಿತ್ತು? ವರ್ಷ ಶತಂ ಅನ್ಬೋದಲ್ಲ. ಶರತ್ ಹಾಗಿದ್ರೆ 60 ವಸಂತ ಅಂತ ಯಾಕೆ ಕರಿಬೇಕು? ಗೊತ್ತಾಯ್ತಾ? ಸಹಸ್ರ ಚಂದ್ರದರ್ಶನ ಶಾಂತಿ ಅಂತ ಕರೀತಾರೆ. ಯಾತಕ್ಕೆ ಹಾಗಲ್ಲ ಅಂತ ಕೇಳಿದರೆ ಸ್ವಾರಸ್ಯ ಇದೆ. ಶರತ್ಕಾಲ ಅಂಬೋದು ಏನದು? ಭಾಳ ಪ್ರೆಸೆಂಟ್ ಆಗಿರೋದು. ಏನಿರೋದು ಈ ಶರದೃತುನೇ ನಡೀತಿರೋದು. ಈಗ ನಿಮ್ಮ ಮನೇಲಿ ಶುರುವಾಗಿರೋ ಶರದೃತು, ಆಶ್ವೀಜ ಕಾರ್ತಿಕ ಎರಡು ಕೂಡ ಅಟ್ಟತ್ತೆ ಮಳೆಗಾಲ ಮುಗಿದು ಹೋಗುತ್ತೆ. ಆಮೇಲೆ ಏನಾಗುತ್ತೆ? ಆಕಾಶ ಕ್ಲಿಯರ್ ಆಗಿದೆ. ಈಗೆಲ್ಲ ಹೆಚ್ಚು ಕಡಿಮೆ ಆಗೋದಿಲ್ಲ. ಈಗ ಇವೆಲ್ಲ ಚೇಂಜ್ ಆಗಿಬಿಡುತ್ತೆ. ಈಗ ಸ್ವಲ್ಪ 15 ದಿವಸ ಲೇಟೇ. ಆ್ಯಕ್ಚುಲಿ ಶರತ್ಕಾಲ ಬಂತು ಅಂದರೆ ಟೋಟಲ್ ಚೇಂಜ್. ಅದು ಎಲ್ಲಿ ಎಲ್ಲ ಅದನ್ನು ಮಳೆ ಇಲ್ಲ, ಕೆಸರಿಲ್ಲ, ಸರೋವರೆಲ್ಲ ಕ್ಲೀನಾಗಿರುತ್ತೆ. ಗೊತ್ತಾಯ್ತಾ? ಎಲ್ಲಿ ಹೋದ್ರೂ ಕೂಡ ಬೆಳೆ ಫುಲ್ ಬಂದುಬಿಟ್ಟಿರುತ್ತೆ. ಹಸು ಎಲ್ಲಿ ನೋಡಿದ್ರು ಫುಲ್ ಗ್ರೀನ್. ಈಗ ಫುಲ್ ಗ್ರೀನು ಮೇಲೆ ಇದು ಮತ್ತೆ ಭಾರಿ ಸಂತೋಷ ಕೊಡ್ತಕ್ಕಂಥ ಕಾಲ. ಅದಕ್ಕೆ ಶರಚ್ಛತ ಯಾತಕ್ಕೆ ಕರೆದು? ಬ್ರಹ್ಮದೇವರ ಕಾಲ ಎಂಥದ್ದು ಅಂದರೆ ಆಲ್ವೇಸ್ ಹ್ಯಾಪಿಯಾಗಿರುತ್ತೆ ಅಂತ ಅರ್ಥ. ಗೊತ್ತಾಯ್ತಾ? 1000 ಚಂದ್ರನ ಕಂಡವರು ಅಂದ್ರೇನು? ಚೆನ್ನಾಗಿ ಬದುಕಿದವರು ಅಂತ ಅರ್ಥ. ಗೊತ್ತಾಯ್ತಾ? 1000 ರಾತ್ರಿ ಕಂಡವ್ರು ಏನು ಮಾಡಬೇಕಾಗ? 1000 ರಾತ್ರಿ ಕಂಡವ್ರು ಬರೀ ಗೋಳಾಟ ಮಾಡ್ತಿರ್ತಾರೆ ಅಂತ. ತುಂಬ ದುಃಖ ಆದಾಗ ಟೋಟಲಿ ಡಾರ್ಕ್ ಅಂತ ಕರೀತಾರೆ. ದುಃಖ ಆದಾಗ ಬ್ರೈಟ್ ಅಂತ ಕರೀತಾರೆ. ಬ್ರೈಟ್ ಡೇಸ್, ಇದು ಡಾರ್ಕ್ ಡೇಸ್. ಮತ್ತು ಬ್ಲಾಕ್ಔಟ್ ಅಂತ ಕರೆದಾಗ ಕಪ್ ಮಾಡೋದು. ಇದೆಲ್ಲ ಯೋಚನೆ. ಶರಚ್ಛತ ಅಂತ ಕರೆಯೋದಕ್ಕೆ ಕಾರಣ ಇದು. ಶರಚ್ಛತಂ ತನ್ಮಾನಮಿತಂ ಶರಚ್ಛತಂ. ಅಲ್ಲಿಗೇನಾಯ್ತು? ಅಲ್ಲಿಗೆ ಬ್ರಹ್ಮದೇವರ ಒಂದು ದಿವಸ ಆಯಿತು, ಒಂದು ಹಗಲು ಒಂದು ರಾತ್ರಿ. ಸಂಸ್ಕೃತದಲ್ಲಿ ಇವರೆಲ್ಲ ಏನು ಸಂದ್ರೆ ಮುಗಿದು, ಬೇರೆಯವರೆಲ್ಲ ಅಷ್ಟಾಗೋದಿಲ್ಲ. ಸಂಸ್ಕೃತ ಪ್ರತಿಯೊಂದಕ್ಕೂ ಬಹಳ ಮಹತ್ವ ಇರುತ್ತೆ. ಸಂಸ್ಕೃತ ಅದರಲ್ಲೂ ಶಾಸ್ತ್ರ. ಮತ್ತೆ ಬರೀ ಲ್ಯಾಂಗ್ವೇಜ್ ಬೇರೆ, ಸಂಸ್ಕೃತ ಬೇರೆ, ಶಾಸ್ತ್ರ ಲ್ಯಾಂಗ್ವೇಜ್ ಬೇರೆ, ಅದರಲ್ಲೂ ಪುರಾಣದ ಭಾಷೆ ಬೇರೆ, ಭಾರತ ಬೇರೆ. ಅರ್ಥ ಜಾಸ್ತಿ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಒಂದು ಪದಕ್ಕೆ ಏನು ಹುಡುಕ್ಬೇಕು ನಾವಾಗ? ಸ್ವಾರಸ್ಯ ಹುಡುಕ್ಬೇಕು, ಬೇರೆದಕ್ಕೆಲ್ಲ ಹುಡುಕ್ಬಾರ್ದು. ತನ್ಮಾನ ಮಿತಂ ಶರಚ್ಛತ. ಯಾವುದೋ ಕಬ್ಬಿಣ ಪದಾರ್ಥ ಹೇಳಿರ್ತಾರೆ, ತರ್ತಾನೆ ಅದು ಇಟ್ಟೋಗೋದು ಹೇಳ್ಬಿಡ್ತಾರೆ. ಯಾರು ಬಂದು ಕೂಡ ನೋಡೋದಿಲ್ಲ. ಇಟ್ಟೋಗಿ ಆಮೇಲೆ ತೊಗೋತೀವಿ ಅಂತ ಹೇಳ್ತಾರೆ. ಬಂಗಾರದ ಕೊಟ್ಟಾಗ ಏನು ಮಾಡ್ತಾರೆ? ತೊಗೊಂಡು ಆ ಕಡೆ ನೋಡಿ ಈ ಕಡೆ ನೋಡಿ, ಇದನ್ನ ಯಾಕೆ ಅಂತ ಕೇಳಿ ವೇಟ್ ನೋಡಿ. ಗೊತ್ತಾಯ್ತಾ? ಇದು ಯಾಕೆ ಅಷ್ಟೇ ಇಲ್ಲ, ಯಾಕೆ ಅಷ್ಟೆಲ್ಲ ಯಾಕೆ ಮಾಡ್ತಾರೆ? ಪ್ರಶಸ್ ಅದು. ಇದು ಅಷ್ಟು ಪ್ರಶಸ್ ಅಲ್ಲ. ಸೊ ಬ್ರಹ್ಮದೇವ್ರ ಬಗ್ಗೆ ಹೇಳ್ಬೇಕಾದ್ರೆ ಇಷ್ಟೊಂದು ಡೀಟೇಲಾಗಿ ಹೇಳಿದ್ವಿ. ಇದು ಬ್ರಹ್ಮದೇವ್ರ ಮಹಿಮೆನೇ ಹೀಗಿದೆ. ಈಗ ದೇವ್ರ ಮಹಿಮೆ ಹೇಗಿರ್ಬೇಕು? ಶರಚ್ಛತಂ. ಇದೆಲ್ಲ ಪಂಚಾಂಗ ಶ್ರವಣ ಕಾಲಕ್ಕೆ ಬರುತ್ತೆ. ಇದೆಲ್ಲ ಶರಚ್ಛತಂ ತ್ವದಾಜ್ಞೆಯ ಸ್ವಾನ್ ಅನುಭೂಯ ಭೋಗಾನ್. ಬ್ರಹ್ಮದೇವ್ರು ಏನು ಮಾಡ್ತಾ ಇದ್ದಾರೆ? ಈಗ ಇಷ್ಟು ದೀರ್ಘಕಾಲ, ಇಷ್ಟು ಬ್ರಹ್ಮದೇವ್ರ ವೈಶಿಷ್ಟ್ಯ ಏನು ಗೊತ್ತಾ? ಇಷ್ಟು ದೀರ್ಘಕಾಲ ಒಂದೇ ಒಂದು ಸೆಕೆಂಡು ಏನಿಲ್ಲ ಅವರಿಗೆ, ದುಃಖ ಇಲ್ಲ. ಶತಾನಂದ ಅಂತ ಅದಕ್ಕೆ ಹೆಸರು. ಪೂರ್ಣಾನಂದ, ಆನಂದ ತೀರ್ಥ ಪರಾನಂದ ವರರ. ಪರಾನಂದ, ಪರಾನಂದ ಶಬ್ದಕ್ಕೆ ಏನರ್ಥ? ಸೂಪರ್ ಆನಂದ ಅಂದ್ರೇನು? ಪರ ಅಂದರೆ ಸೂಪರ್, ಪರಾನಂದ ದುಃಖ ಇಲ್ಲದ ಆನಂದ. ಎಂದೂ ದುಃಖ ಇಲ್ಲ. ಸರಿ, 30 ವರ್ಷ ಸರ್ವಿಸ್ ಆಯಿತು, ಮಧ್ಯೆ 2 ವರ್ಷ ಸಸ್ಪೆಂಡ್ ಆಗಿದ್ದಾರೆ, ಹೋಯ್ತಲ್ಲಿ ಕತೆ. 2 ಸಸ್ಪೆಂಡ್ ಆಗಿದ್ದಾವೆ, ರಿಜಿಸ್ಟ್ರೇಟ್ ಆದ ಅವರ ಕತೆ. ಅವ್ರಿಗೆ ಹೋಪ್ಲೆಸ್ ಸರ್ವಿಸ್ ಅಂತ ಅರ್ಥ. ಕೆಲವೇ ನಾರ್ಮಲ್ ಸರ್ವಿಸ್ ಅಷ್ಟೆ. ಬಟ್ ಭಾರಿ ಆಲ್ ಪ್ರಮೋಷನ್ಸ್ ಬಂದವನಿಗೆ. ಪ್ರಮೋಷನ್ ಸ್ಟಾರ್ಟಪ್ ಮಾಡಿಬಿಟ್ರೆ ಯಾವುದಕ್ಕೂ ಏನಿಲ್ಲ, ಫುಲ್ಲಿ ಎಂಜಾಯ್. ಇದು ಒಂದೂ ಮಿಸ್ ಆಗಲಿಲ್ಲ. ರಿಟೈರ್ ಆಗೋದು ಸ್ಕೇಲ್ ಬೇರೆ ಹೊಸದಾಗಿ ರಿವೈಸ್ ಆಗೋಯ್ತು, ಅದು ಬಂದೋಯ್ತು. ನೀವು ಯಾವ್ಯಾವುದು ಮಿಸ್. ಒಂದು ಡೇಲಿ ಏನಾಗುತ್ತೆ? ಕೆಲವರಿಗೆ ಒಂದು ಬೆನಿಫಿಟ್ ಕಳ್ಕೊಂಡ್ಬಿಡ್ತಾರೆ, ಒಂದು ಡೇನಲ್ಲಿ ಕಳ್ಕೊತಾರೆ. ಏನೇನೂ ಮಿಸ್ ಆಗಲಿಲ್ಲ. ಬ್ರಹ್ಮದೇವರ ಕಾಲ ಅಂಥದ್ದು. ಶರಚ್ಛತಂ ತ್ವದಾಜ್ಞೆಯ ಸ್ವಾನ್ ಅನುಭೂಯ ಭೋಗಾನ್. ಮತ್ತು ಬ್ರಹ್ಮದೇವರು ಯಾರ್ದೋ ಭೋಗ ಅಲ್ಲ, ಸ್ವಾನ್, ನಮ್ಮ ಸಾಧನೆ ತಕ್ಕಂಥ ಡಿಸರ್ವಿಂಗ್. ಅದು ಹೈಲಿ ಅವರ ಕ್ವಾಲಿಫೈಡು, ಅದಕ್ಕೆ ತಕ್ಕಂತೆ ಸಿಕ್ಕಿದೆ ಹೊರತು ಇದ್ದ ದಸರೆಲ್ಲ ಏನೇನು ಮಾಡ್ತಾರೆ? ಎಲ್ಲ ಮೋಸ. ತಮ್ಮದಲ್ಲದನ್ನೇ ತೊಗೊಳಕ್ಕೆ ಹೋಗ್ತಾರೆ. ಸ್ವಾನ್ ಅನುಭೂಯ ಭೋಗಾನ್. ಬರೀ ಭೋಗಗಳನ್ನಷ್ಟು ಎಂಜಾಯ್ ಮಾಡ್ತಾರೆ 100 ವರ್ಷಗಳ ಕಾಲ. ಒಂದಷ್ಟೇ ದೇವ್ರ ಮಹಿಮೆಲ್ಲ ಹೇಳ್ತಾ ಬಂದರು. ಸೋಪಿ ತ್ವರಿತಂ ತ್ವದಂತಿಕಂ. ಅದು ಮುಗಿತಿರ್ಲಿಕ್ಕೆ ಏನಾಗಿತ್ತು ಅಲ್ಲಿಗೆ? 100 ವರ್ಷ ಮುಗಿತಿರ್ಲಿಕ್ಕೇನೆ. ಸೋಪಿ ಬ್ರಹ್ಮದೇವರು ಕೂಡ ತ್ವದಂತಿಕಂ, ನಿನ್ನ ಹತ್ರ ಬರಲೇಬೇಕು. ರಿಟೈರ್ಮೆಂಟ್ ಇದ್ದಾಗಲಕ್ಕೆ ಬ್ರಹ್ಮದೇವರು ಕೂಡ ಏನಲ್ಲ ಅಂತ ಆಯ್ತು. ಈಗ ಒಂದೇ ಪೋಸ್ಟ್ ಅನಾದಿ ನಿತ್ಯರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬ್ರಹ್ಮಕಲ್ಪ ಪೂರ್ತಿ ಅವ್ರದ್ದಷ್ಟೇನೆ, ಪತ್ತಿಲ್ಲ. ಇಂಥ ಬ್ರಹ್ಮಕಲ್ಪ ಅನಂತ ಆಗಿದೆ, ಅನಂತ ಆಗುತ್ತೆ ಅಂದರೆ ಎಷ್ಟು ಜನ ಬ್ರಹ್ಮರಾಗ್ತಾರೆ ಅಂತಾಯ್ತು? ಅನಂತ ಬ್ರಹ್ಮರಾಗೋಗ್ಬಿಟ್ಟಿದ್ದಾರೆ. ಮುಂದೆ ಎಷ್ಟು ಬರ್ತಾರೆ? ಅನಂತ ಬ್ರಹ್ಮರು ಬರ್ತಾರೆ. ಪರಮಾತ್ಮ ಮಾತ್ರ ಯಾರೋ ಒಬ್ಬನೇ. ಲಕ್ಷ್ಮೀನಾರಾಯಣರಿಬ್ಬರೇ ಒಬ್ಬರೊಬ್ರು, ಇನ್ಯಾಲ್ಲ ಯಾರೂ ಒಬ್ಬರಲ್ಲ. ಸಬ್ಸ್ಟ್ಯೂಟ್ ಆಗ್ತಾನೆ ಇರ್ತಾರೆ. ಶರಚ್ಛತಂ ತ್ವದಾಜ್ಞೆಯ ಸ್ವಾನ್ ಅನುಭೂಯ ಭೋಗಾನ್ ಸೋಪಿ ತ್ವರಿತಂ ತ್ವದಂತಿಕಂ. ಈ ಬ್ಯಾಕ್ಗ್ರೌಂಡಲ್ಲಿ ನೋಡಿದರೆ ಈ ಶ್ಲೋಕ ಓದಿ ದೇವ್ರ ಮಹಿಮೆ ಎಷ್ಟು ಗೊತ್ತಾಗುತ್ತೆ. ಎಷ್ಟೋ 100 ಶ್ಲೋಕ ಓದಿದ್ರು ಆಗದಿರೋಷ್ಟು ವಿಚಾರಗಳು ಶಾರ್ಟ್ ಇದ್ರಲ್ಲಿ ಬಂದ್ಬಿಡುತ್ತೆ.
ಅದಕ್ಕೆ ಪಾರಾಯಣದಲ್ಲಿರೋ ಮಹತ್ವ ಅದು. ಯಾವುದೇ ಶಾಸ್ತ್ರಗ್ರಂಥ ಪಾರಾಯಣ ಮಾಡ್ತಾ ಇದ್ರೆ ಎಫೆಕ್ಟ್ ಭಾರಿ ಜಾಸ್ತಿ ಇರುತ್ತೆ. ನಮ್ಮ ತುಂಬ ಏನು ಮಾಡ್ತಾರೆ, ಸ್ತೋತ್ರಗಳಿಗೆ ಟೈಮ್ ಹೋಗ್ಬಿಡುತ್ತೆ, ಸರ್ವ ಟೈಮೇ ಸಿಗಲ್ಲ ಅಂತ ಹೇಳ್ಬಿಟ್ಟು ಏನಾಯ್ತು ಅಲ್ಲಿಗೆ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟೆಲ್ಲ ಕಷ್ಟಪಡ್ತಾರೆ. ಒಂದೊಂದು ರೂಪಾಯಿ ಎಣಿಸೋದು ಹೇಗಿರ್ತದೆ, 2,000 ರೂಪಾಯಿ ನೋಟ್ ಎಣಿಸೋದು ಹೇಗಿರ್ತದೆ. ಇಲ್ಲಿ 10 ಎಣಿಸ್ತಾ ಅಂದ್ರೆ ಎಷ್ಟು ಮುಂದೆ ಹೋಗಿರ್ತಾನೋ, ಇಲ್ಲೇನಾಗ್ತಾನೆ ಕೈ ನೋವಾಗಿರುತ್ತೆ ಅಷ್ಟೊತ್ತಿಗೆ. ಆದ್ದರಿಂದ ಈ ಸ್ತೋತ್ರಗಳೆಲ್ಲ ಭಾರಿ ಮುಖ್ಯ. ತ್ವಯಾ ಪುರ ಕರ್ಣಪುಟಾದ್ವಿನಿಸೃತೌ ಮಹಾಸುರೌ ತೌ ಮಧುಕೈಟಭಾಖ್ಯೌ ಪ್ರಭಂಜನಾವೇಶವಶಾತ್ವದಾಜ್ಞೆಯ ಬಲೋದ್ಧತೌ ಆಶು ಜಲೇ ವ್ಯವರ್ಧತಾಂ. ಆಗೊಂದು ಕಥೆ ನಡೀತಾಗ. ಏನದು? ತ್ವಯಾ ಪುರ ಕರ್ಣಪುಟಾತ್ ವಿನಿಸೃತೌ ಮಹಾಸುರೌ ತೌ ಮಧುಕೈಟಭಾಖ್ಯೌ. ಇವ್ರ ವಿಷಯ ಈಗ ಬಂತು. ಮಧುಕೈಟಭರು ಬರೋದು ಈ ಸ್ಟೇಜಲ್ಲಿ. ತ್ವಯಾ ಪುರ ಕರ್ಣಪುಟಾತ್ ವಿನಿಸೃತೌ ಮಹಾಸುರೌ ತೌ ಮಧುಕೈಟಭಾಖ್ಯೌ ಪ್ರಭಂಜನಾವೇಶವಶಾತ್ ತ್ವದಾಜ್ಞೆಯ ಬಲೋದ್ಧತೌ ಆಶು ಜಲೆ ವ್ಯವರ್ಧತ. ಅವ್ರ ಸೃಷ್ಟಿಯಾಯ್ತು. ಅದನ್ನು ನಾಳೆ ನೋಡೋಣ ಈ ಕತೆ. ಅಲ್ಲಿಂದ ಮುಂದೆ ಎಷ್ಟೋ ಎಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ ಒಂದೊಂದೇ.